ಶೈಕ್ಷಣಿಕ ವರ್ಷ 2026-27ನೇ ಸಾಲಿನಲ್ಲಿ ಶ್ರೀ ಜಯಭಾರತಿ ಸಹಕಾರ ಪ್ರೌಢಶಾಲೆ ಕಟ್ಟಡವನ್ನ ಬಳ್ಳೂರು ಗ್ರಾಮದ ಹಳೆ ವಿದ್ಯಾರ್ಥಿಗಳು ಹಾಗೂ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ವತಿಯಿಂದ ಅಂದಾಜು ವೆಚ್ಚ 50 ಲಕ್ಷ ರೂಪಾಯಿ ವೆಚ್ಚದ ನವೀಕರಣ ಕೆಲಸ ಹಾಗೂ ನವೀಕೃತಗೊಂಡ ಕಟ್ಟಡ ಪ್ರಾರ್ಥನಾ ಸ್ಥಳ ಮೇಲ್ಭಾಗದಲ್ಲಿ ಮೈನಿ ಪ್ಲಾಸ್ಟಿಕ್ ಮತ್ತು ಕಾಂಪೋಸಿಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವತಿಯಿಂದ 20 ಲಕ್ಷ ಮತ್ತು ಸಂಘದ ವತಿಯಿಂದ 5 ಲಕ್ಷ ರೂಪಾಯಿ ಒಟ್ಟು 25 ಲಕ್ಷ ರುಗಳ ಕಬ್ಬಿಣದ ಚಾವಣಿ ಸಭಾಂಗಣ ಉದ್ಘಾಟನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹಾಗೆಯೇ ಶಾಲಾ ಕಟ್ಟಡ ಮುಂಭಾಗದಲ್ಲಿ ಹಳೆಯ ವಿದ್ಯಾರ್ಥಿ ಬಿಕೆ ರಂಗಸ್ವಾಮಿ ಮತ್ತು ಸಹಪಾಠಿಗಳು ಹಾಗೂ 1989-90ನೇ ಬ್ಯಾಚ್ ವತಿಯಿಂದ 10 ಲಕ್ಷ ರೂಪಾಯಿ ವೆಚ್ಚದ ಎಸಿಪಿ ಕೆಲಸದ ಉದ್ಘಾಟನಾ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ಅಧ್ಯಕ್ಷರಾದ ಎನ್ಬಿಆರ್ ಶಿವಕುಮಾರ್ ಜಯಭಾರತಿ ಸಹಕಾರ ಸಂಘದ ಕಾಲೇಜು ಮತ್ತು ಪ್ರೌಢಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣೆ ಮಾಡಿದ್ರು. ಹಾಗೆಯೇ ಕಟ್ಟಡ ನವೀಕರಣಗೊಳಿಸಲು ಧನ ಸಹಾಯ ಮಾಡಿದ ಗಣ್ಯರಿಗೆ ಸನ್ಮಾನ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಬಳ್ಳೂರು ಗ್ರಾಮಸ್ಥರು ಡಿ ಗ್ರೂಪ್ ನೌಕರರಿಗೆ ಸನ್ಮಾನಿಸಿದ್ರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ಅಧ್ಯಕ್ಷ ಎನ್ಬಿಆರ್ ಶಿವಕುಮಾರ್ ಅವರು ಮಾತನಾಡಿ, ಶ್ರೀ ಜಯಭಾರತಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮವನ್ನ ಮುಚ್ಚುತ್ತಾರೆ ಎಂಬ ವದಂತಿಗಳು ಕೇಳಿಬರುತ್ತಿದ್ದು, ನಾವು ಯಾವುದೇ ಕಾರಣಕ್ಕೂ ಕನ್ನಡ ಮಾಧ್ಯಮ ವಿಭಾಗವನ್ನ ಮುಚ್ಚುವುದಿಲ್ಲ. ನಾವು ಕೂಡ ಕನ್ನಡ ಭಾಷೆಯಲ್ಲಿಯೇ ವಿದ್ಯಾಭ್ಯಾಸ ಮಾಡಿದ್ದೇವೆ ಎಂದರು. ದಾನಿಗಳ ಸಹಕಾರ ಮತ್ತು ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ಇಂದು ಕನ್ನಡ ಮಾಧ್ಯಮ ಶಾಲೆಯನ್ನು ನವೀಕರಣಗೊಳಿಸಲಾಗಿದೆ ಎಂದು ಹೇಳಿದರು. 1951ರಲ್ಲಿ ಪ್ರಾರಂಭಗೊಂಡ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘವು ಅಂದಿನಿಂದ ಇಂದಿನವರೆಗೆ ಯಾವುದೇ ಆಡಳಿತ ಮಂಡಳಿಯವರು ಸಂಸ್ಥೆಗೆ ಅವರದ್ದೇ ಆದ ಕೊಡುಗೆ ನೀಡಿದ್ದಾರೆ. ಎಲ್ಲರ ಸಹಕಾರದಿಂದ ಈ ಸಂಸ್ಥೆಯು ಬೃಹದಾಕಾರವಾಗಿ ಬೆಳೆದಿದ್ದು ಮುಂದೆಯೂ ಕೂಡ ಮತ್ತಷ್ಟು ಬೆಳೆಯಲಿ ಎಂದು ಆಶಿಸುತ್ತೇನೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾ ಬಿಎನ್ ಗಂಗಾಧರ್, ಹಿರಿಯ ವಕೀಲರಾದ ಭೋಜರಾಜ್, ಮೈನಿ ಪ್ಲಾಸ್ಟಿಕ್ ಕಂಪನಿಯ ಗೋವರ್ಧನ್, ಜೈ ಕರ್ನಾಟಕ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಿರಣ್ ಪ್ರಭಾಕರ್ ರೆಡ್ಡಿ, ಬಳ್ಳೂರು ಹಿರಿಯರಾದ ನಂಜಾರೆಡ್ಡಿ, ಪ್ರಕಾಶ್ ರೆಡ್ಡಿ, ಅನಿಲ್ ರೆಡ್ಡಿ ಮತ್ತು ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ನಿರ್ದೇಶಕರಾದ ಮುರಳಿ ಮೋಹನ್ ರೆಡ್ಡಿ, ಶ್ರೀಮತಿ ದೀಪಾ ಚಂದ್ರಶೇಖರ್, ವಿ ವೆಂಕಟೇಶ್, ಪಿ ನಾರಾಯಣಸ್ವಾಮಿ, ಸಿ ಸುರೇಶ್, ನರಸಿಂಹಮೂರ್ತಿ, ಬಿಕೆ ರಂಗಸ್ವಾಮಿ, ಎಚ್ಎಲ್ ರಘು, ಲಕ್ಷ್ಮೀದೇವಮ್ಮ, ಲಿಂಗಮಯ್ಯ, ವೃತ್ತಿನಾಮ ನಿರ್ದೇಶಕರಾದ ವೆಂಕಟಾಚಲಯ್ಯ, ಕಾರ್ಯದರ್ಶಿ ನಟರಾಜ್ ಮತ್ತು ಸಂಘದ ಸದಸ್ಯರು, ಸಿಬ್ಬಂದಿ ವರ್ಗದವರು ಮತ್ತು ಬಳ್ಳೂರು ಗ್ರಾಮದ ಹಿರಿಯರು, ವಿದ್ಯಾರ್ಥಿಗಳು ಭಾಗವಹಿಸಿದ್ರು.
ಕಾರ್ಯಕ್ರಮದಲ್ಲಿ ಅವ್ರನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ ಅಂತ ಭಾವಿಸ್ತಾ, ಪೂಜ್ಯನೀಯರು ದಿವಂಗತ ಸಾವುಕಾರ ಶರವಣ್ಣರು, ಅದೇ ರೀತಿ ಪೂಜ್ಯನೀಯ ಶ್ರೀಯುತ ವೈರಾಮೇನವರು, ದಿವಂಗತ ವೈರಾಮೇನವರು, ಪೂಜ್ಯನೀಯ ದಿವಂಗತ ಶ್ರೀ ಸಿದ್ಧಗೈನವರು, ಅನೇಕ ಮಹನೀಯರು, ಒಂದು ಪಟ್ಟಿನೇ ಇದೆ, ಒಂದು 15 ಜನ ಮಹನೀಯರ ಕಾಲಘಟ್ಟದಲ್ಲಿ 1951ರಲ್ಲಿ ಗ್ರಾಮೀಣ ಭಾಗದ ಈ ನಮ್ಮ ಬಡ ಮಕ್ಕಳಿಗೆ, ರೈತಾಪಿ ಮಕ್ಕಳಿಗೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಂತೇಳಿ ಸ್ಥಾಪಿಸಿದಂಥ ಈ ಶಿಕ್ಷಣ ಸಂಸ್ಥೆ ಇವತ್ತು ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಕಿರಿಯ ಕಾಲೇಜು, ಆಂಗ್ಲ ಮಾಧ್ಯಮ ಶಾಲೆ, ಪ್ರಧಾನಮಂತ್ರಿ ಜನೌಷಧಾಲಯ ಈ ರೀತಿ ಅನೇಕ ಸಮಾಜಮುಖಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಈ ಒಂದು ಶಿಕ್ಷಣ ಸಂಸ್ಥೆ ಈ ದಿನ ಬಹಳಷ್ಟು ಅತ್ಯಂತ ಪವಿತ್ರವಾದ ದಿನ ಅಂತ ನಾನು ಭಾವಿಸಿದ್ದೇನೆ. ಈ ಒಂದು 75 ವರ್ಷ ಪೂರ್ಣಗೊಂಡಂತಹ ಈ ಸಂದರ್ಭದಲ್ಲಿ ಒಬ್ಬ ಮಹನೀಯರು ಕಳೆದ 25-26ನೇ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಸಂಸ್ಥೆಗೆ ಆಂಗ್ಲ ಮಾಧ್ಯಮ ಶಾಲಾ ಕನ್ನಡ ಆವರಣದಲ್ಲಿ ಒಂದು ಕೊಠಡಿಯನ್ನು ಕಟ್ಟಿಸ್ಕೊಟ್ಟಿದ್ರು. ಆ ಕಟ್ಟಡಿಯನ್ನು ಕಟ್ಟಿಸ್ಕೊಂಡಂಥ ಸಂದರ್ಭದಲ್ಲಿ ಪೂಜೆಗೆ ಉದ್ಘಾಟನೆಯಿಂದ ಬಂದು ಎಲ್ಲ ಚೆನ್ನಾಗಿ ಮಾಡಿದ್ದೀರಾ, ಆದರೆ ನಾವು ನೀವು ಓದಿರ್ತಕ್ಕಂಥ ಶಾಲೆನ ಹಾಗೆ ಬಿಟ್ಬಿಟ್ಟಿದ್ದೀರಾ, ಆ ಶಾಲೆಗೆ ನಾವು ಒಂದು ಪುನಶ್ಚೇತನ ಮಾಡಬೇಕು ಅಂತೇಳಿ ಶಾಲೆಗೆ ಬಂದು ಎಲ್ಲ ನೋಡಿ ಏನೇನು ವ್ಯವಸ್ಥೆ ಮಾಡಬೇಕಂತೇಳಿ ಕಾರ್ಯಕ್ರಮವನ್ನು, ಒಂದು ಬ್ಲೂ ಪ್ರಿಂಟನ್ನು ನಮಗೆ ಕೊಟ್ಟರು. ಇಂತಿಂಥದ್ದು ಹಿಂಗೆ ಮಾಡಬೇಕು ಅಂತ ಅವ್ರು ಕೊಟ್ಟಂತಹ ಮಾರ್ಗದರ್ಶನದಲ್ಲಿ, ಅವರ ಸಹಕಾರದಲ್ಲಿ ಇವತ್ತು 75ನೇ ವರ್ಷದ ಈ ಒಂದು ಸುವರ್ಣ ಮಹೋತ್ಸವ ಮಕ್ಕಳಲ್ಲಿ ಅಡಗಿರುವಂತಹ ಜ್ಞಾನವನ್ನು ಹೊರಹಾಕುವಂತಹದ್ದೇ ಶಿಕ್ಷಣ. ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ನಾಮಡಿ ಕೃಷ್ಣರಾಜರ ಒಡೆಯರ ಅಣತಿಯಂತೆ ಸಾವುಕಾರ ಶರವಣ್ಣನವರು ಈ ಊರಿನ ಮಹಾನ್ ವ್ಯಕ್ತಿಗಳಾಗಿದ್ದಂಥವರು ಈ ಒಂದು ಶಾಲೆಗೆ ಜಾಗವನ್ನು ಕೊಟ್ಟು ಅನೇಕ ಮಹನೀಯರ ಮಾರ್ಗದರ್ಶನದಿಂದ ವೈ ರಾಮಯ್ಯನವರಿರ್ಬೋದು, ಸಿದ್ಧಲಿಂಗಯ್ಯನವರಿರ್ಬೋದು, ಅನೇಕ ವ್ಯಕ್ತಿಗಳು ಈ ಒಂದು ಶಾಲೆಯ ಚುಕ್ಕಾಣಿಯನ್ನು ಹಿಡಿದು ಈ ಒಂದು ಶಾಲೆಯ ಅಭಿವೃದ್ಧಿಗೆ ಶ್ರಮಿಸ್ತಾ ಬರ್ತಾ ಇರುವಂತಹದ್ದು ತಮಗೆಲ್ಲರಿಗೂ ಕೂಡ ತಿಳಿದಿರುವಂತಹ ವಿಷಯ.
ಇದೇ ನನ್ನ ಎಲ್ಲ ನನ್ನ ಗುರುಗಳು ಹೇಳಿಕೊಟ್ಟಂತಹ ಪಾಠ, ವಿದ್ಯೆ, ಸಂಸ್ಕಾರ ಇವತ್ತು ಇಲ್ಲಿವರೆಗೂ ನಮ್ಮನ್ನು ಕರ್ಕೊಂಡ್ಬಂದಿದೆ. ಇವತ್ತು ಏನಾದರೂ ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ನನಗೆ ಈ ಶಾಲೆಯ ನನ್ನ ಗುರುಗಳು ಕಲಿಸಿಕೊಟ್ಟಂತಹ ಸಂಸ್ಕಾರ, ಮಾತುಗಳು, ಯಾವ ರೀತಿ ಯಾವ ಥರ ನಡ್ಕೊಳ್ಬೇಕು ಅನ್ನೋದು ಒಂದೇ ಒಂದು ಚಿಕ್ಕ ವಿಷಯಗಳನ್ನು ನನ್ನನ್ನು ಗುರುತಿಸಿ ಇದಕ್ಕೆ ಇವತ್ತು ನನಗೆ ಇಲ್ಲಿ ವೇದಿಕೆ ಮೇಲೆ ನಿಂತಿದ್ದೀನಿ. ವಿದ್ಯೆನೇ ಅತ್ಯಂತ ಅಮೂಲ್ಯವಾದದ್ದು. ಕಟ್ಟಡಗಳಿರ್ಬೋದು, ಬಸ್ಗಳಿರ್ಬೋದು, ಫ್ಲೈಟ್ಗಳಿರ್ಬೋದು, ಏನೆಲ್ಲ ಬೇಕಾದರೂ ಇರ್ಬೋದು. ಬಟ್ ಅದನ್ನೆಲ್ಲ ಉಪಯೋಗಿಸ್ಕೊಳ್ಳೋದಕ್ಕೆ ನಮಗೆ ವಿದ್ಯೆ ಬೇಕು. ಹೊಟ್ಟೆ ಹಸಿವಾದಾಗ ಊಟ ಮಾಡ್ತೀವಿ, ಆದರೆ ವಿದ್ಯೆ ಆಗಲ್ಲ. ನನಗೆ ಬೇಕು ಅಂತಿಲ್ಲ, ಬಟ್ ಆದರೆ ನನಗೆ ಅದು ಬೇಕೇ ಬೇಕು ಅಂತ ಒಂದು ಛಲ ಇಟ್ಕೊಂಡ್ರೆ ಖಂಡಿತ ನಮಗೆ ವಿದ್ಯೆ ಸಿಗುತ್ತೆ. ಛಲ ಯಾರಿಗಿದೆಯೋ ಅದನ್ನು ಪಡ್ಕೊಳ್ತಾರೆ. ನಾನು ಒಳ್ಳೂರು ಗ್ರಾಮದ ವಾಸಿ. ಒಳ್ಳೂರು ಗ್ರಾಮದಿಂದ ಸಾಕಷ್ಟು ವಿದ್ಯಾರ್ಥಿಗಳು ಈ ಸ್ಕೂಲಲ್ಲಿ ಓದಿದ್ದಾರೆ. ಅದೇ ರೀತಿ ನಾನು 74 77 ಈ ಸ್ಕೂಲಲ್ಲಿ 8, 9, 10ವರೆಗೂ ಓದಿ. ಆಗ ಈ ಕಡೆ ವೆಸ್ಟ್ ವಿಂಗ್ ಒಂದಿತ್ತು, ಫ್ರಂಟ್ ಒಂದಿತ್ತು, ಇದೆಲ್ಲ ಕಾಲೇಜು. ನನಗೆ AK ನಾಗರಾಜ್ ಅವರು ಹೆಡ್ ಮಾಸ್ಟರ್ ಆಗಿದ್ದರು. ಅದೇ ರೀತಿಯಲ್ಲಿ DL ಅನ್ನೋರು, RG ಅನ್ನೋರು ತುಂಬ ಕಷ್ಟಪಟ್ಟು ನಮಗೆ ಶ್ರದ್ಧೆಯಿಂದ ಓದಲು ಅವಕಾಶ ಮಾಡಿಕೊಟ್ರು. ನಾವು ಹಳ್ಳಿಯಿಂದ ಬಂದಾಗ ನಮಗೆ ಯಾವುದೇ ರೀತಿಯಲ್ಲಿ ಒಂದು ನ್ಯೂಸ್ ಪೇಪರ್ ಗೊತ್ತಿರಲಿಲ್ಲ, ಹೊರಗಿನ ಪ್ರಪಂಚ ಗೊತ್ತಿರಲಿಲ್ಲ. ವ್ಯವಸಾಯ, ಮನೆಗೆ ಹೋದರೆ ವ್ಯವಸಾಯ ಮಾಡೋದು, ಸ್ಕೂಲಿಗೆ ಬಂದರೆ ಓದೋದು, ಇಷ್ಟು ಬಿಟ್ಟರೆ ನಮಗೆ ಬೇರೆ ಪ್ರಪಂಚನೇ ಗೊತ್ತಿರಲಿಲ್ಲ. ಈಗಿನ ಪರಿಸ್ಥಿತಿ ಬೇರೆ ಆಗಿದೆ. ಹೊಸ ಖಾಸಗಿ ಸ್ಕೂಲುಗಳು ಬಂದಿದೆ. ಆಗ ಈ ಎಂಟೈರ್ ಅತ್ತಿಬೆಲೆ ಹೋಬಳಿಗೆ ಮೋಸ್ಟ್ ಪ್ರಾಬ್ಲಿ ಚಂದಾಪುರ ಕನ್ನಡ ಮೀಡಿಯಂ ಇತ್ತು. ಇಲ್ಲಿ ಒಂದೇ ಕಡೆ ಇಂಗ್ಲೀಷ್ ಮೀಡಿಯಂ ಇತ್ತು. ಅತ್ತಿಬೆಲೆ ದೇವಾರ್ತಿ ಕೋಆಪರೇಟಿವ್ ಸೊಸೈಟಿ ಸ್ಕೂಲಲ್ಲಿ ಮಾತ್ರ ಇಂಗ್ಲೀಷ್ ಮೀಡಿಯಮ್ಮು ಮೊದಲ ಬಾರಿಗೆ ಆನೇಕಲ್ ತಾಲೂಕಿಗೆ ಇಂಗ್ಲೀಷ್ ಮೀಡಿಯಂ ಇದ್ದಿದ್ದಿದ್ರೆ ಇಂಗ್ಲೀಷ್ ಮೀಡಿಯಂ ಓದಬೇಕು ಅಂದರೆ ಇಲ್ಲೇ ಬರಬೇಕಾಗಿತ್ತು. ಇವನ್ ಸಂಜಾಪುರದಲ್ಲಿ ಬರಲಿಲ್ಲ, ಚಂದಾಪುರದಲ್ಲಿಲ್ಲ, ಆನೇಕಲ್ವರಿಲ್ಲ, ಎಲ್ಲ ಇಲ್ಲಿಗೆ ಬರ್ತಿದ್ರು. ಆವತ್ತಿಗೆ ಇಂಗ್ಲೀಷ್ ಮೀಡಿಯಂ ನಡೆಸ್ತಾ ಇದ್ದಂಥ ಸ್ಕೂಲ್ ಇದು. ನಮಗೆ ಆ ಅವಕಾಶ ಇದ್ದಿದ್ದರಿಂದ ನಾವು ಏನು ಸ್ವಲ್ಪ ಮುಂದಕ್ಕೆ ಬರೋದಕ್ಕೆ ಅವಕಾಶ ಆಯಿತು. ನಾನು ಇಲ್ಲಿ ಮುಗಿಸ್ಕೊಂಡು ನ್ಯಾಷನಲ್ ಕಾಲೇಜಲ್ಲಿ PUC ಮಾಡಿ, ಇಂಜಿನಿಯರಿಂಗ್ ಮಾಡಿ, ಮೈಸೂರಲ್ಲಿ MTech ಮಾಡಿ, ನೆಕ್ಸ್ಟು ಕೆಲಸಕ್ಕೆ ಸೇರಿ, ನೆಕ್ಸ್ಟು ರಿಸೈನ್ ಮಾಡಿ ನನ್ನದೇ ಆದ ಬಿಸ್ನೆಸ್ಸಲ್ಲಿ ಈಗ ತೊಡಗಿಸ್ಕೊಂಡಿದ್ದೇನೆ. ನಾವು ಒಳ್ಳೂರಿನ ನಮ್ಮ ಈಗಿನ ಸಂಗತಿ ಹೇಳಬೇಕು ಅಂದರೆ ಅನಿಲ್ ಕುಮಾರು, NMR ಎಲ್ಲರೂ ಮಂಜುನಾಥವರೆಲ್ಲ ಇಲ್ಲಿ ಸಕ್ರಿಯವಾಗಿ ಹತ್ತಿರದಲ್ಲಿ ಕೆಲಸ ಮಾಡಿಕೊಂಡು ನಮ್ಮ ಸ್ಕೂಲ್ಗೆ ಏನಾದರೂ ಮಾಡಬೇಕು ಅಂತ ಕೇಳಿಕೊಂಡಾಗ ಎಲ್ಲ ಖಾಸಗಿ ಸ್ಕೂಲ್ಗಳು ಚೆನ್ನಾಗೇ ಇರ್ಬೋದು, ಬಟ್ ಇದು ತುಂಬ ಲೋ ಲೆವೆಲ್ಗೆ ಬಂದು ನೋಡಿದಾಗ ಅನ್ನಿಸ್ತು, ಹೌದು ನಾವು ಈ ಸ್ಕೂಲಲ್ಲಿ ಓದಿ ಸ್ವಲ್ಪ ನಮ್ಮ ಅಳಿಲು ಸೇವೆ ಮಾಡಬೇಕು ಅಂತ ಅನ್ನಿಸಿ ನಾವೆಲ್ಲರೂ ಹಣ ಕೊಟ್ಟು ಎಲ್ಲರೂ ಕೈಗೂಡಿಸಿ ಸ್ವಲ್ಪ ಮಟ್ಟಿಗೆ ಈ ಲೆವೆಲ್ಗೆ ತಂದಿದ್ದೀವಿ. ಒಳ್ಳೂರಿನ ಒಬ್ಬರೇ ಸಾಕಷ್ಟು ಬೇರೆ ಮಹನೀಯರು ಕೆಲಸ ಮಾಡಿದ್ದಾರೆ. ಒಳ್ಳೂರಿನ ಹಳೆಯ ವಿದ್ಯಾರ್ಥಿಗಳು ಈ ಲೆವೆಲ್ ಮಾಡಬಹುದು, ಆದರೆ ಬೇರೆ ಸುತ್ತಮುತ್ತಲು ಇರೋ ಊರಿನ ಹಳೆಯ ವಿದ್ಯಾರ್ಥಿಗಳು ಇನ್ಯಾವ ಲೆವೆಲ್ ಮಾಡ್ಬೋದು, ಈ ಸ್ಕೂಲ್ನ ಇನ್ಯಾವ ಲೆವೆಲ್ ತಗೊಂಡು ಹೋಗ್ಬೋದು ಅಂತ ನೀವೇ ಊಹಿಸ್ಬೋದು. ಅದಕ್ಕೆ ಎಲ್ರಿಗೂ ದೇವರು ಮನಸ್ಸು ಕೊಡಲಿ. ಅವರ ಸಂಪಾದಿಸಿದ್ರಲ್ಲಿ ಅಟ್ಲೀಸ್ಟ್ 0.5% 1% ಪಬ್ಲಿಕ್ಗೋಸ್ಕರ, ಪಬ್ಲಿಕ್ ಕಾಸ್ಗೋಸ್ಕರ ಖರ್ಚು ಮಾಡಿ ಅವರು ಬರೀ ಅವರ ಸಂತತಿ, ಅವರ ಮಕ್ಕಳು, ಅವರ ಬರೀ ಮಕ್ಕಳನ್ನೇ ಬೆಳೆಸೋದಕ್ಕಿಂತ ಅಟ್ಲೀಸ್ಟ್ ಹಿಂದುಳಿದ ವರ್ಗದವ್ರಿಗೆ, ಡೌನ್ ಟ್ರಾಡನ್ ಪೀಪಲ್ಗೆ ಇಂಥ ಸ್ಕೂಲಿನ ಅವಕಾಶ ಮಾಡಿಕೊಡೋದಕ್ಕೆ ನಾನು ತುಂಬ ಖುಷಿ ಪಡುತ್ತೇನೆ. ಅದೇ 86, 87 2 ವರ್ಷ ಮಾತ್ರ ಇದೆ.
ಉಳಿದವರಿಗೆಲ್ಲ ಹಳೆಯ ವಿದ್ಯಾರ್ಥಿಗಳು ಮತ್ತು ನಮ್ಮ ಮೆಜಾರಿಟಿ ಮಾತಾಡಿ ಎಲ್ಲರೂ ಏನಾದರೂ ಒಂದು ಈ ಶಾಲೆಯನ್ನು ಉನ್ನತೀಕರಿಸ್ತಾರೆ ಅಂತೇಳಿ ಈ ಒಂದು ಮಟ್ಟಕ್ಕೆ ತರಲು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ. ಎಲ್ಲ ದಾನಿಗಳು ನಮಸ್ಕರಿಸುತ್ತಾರೆ. ಸಿಕ್ಕಾಪಟ್ಟೆ ಸ್ಟ್ರಿಕ್ಟು, ಒಬ್ಬರನ್ನ ಅಲ್ಲಾಡಕ್ಕೆ ಬಿಡಲ್ಲ. ಕ್ಲಾಸಲ್ಲಿ ಹಿಂಗಂದ್ರೆ ಹಿಡ್ಕೋತಾರೆ. ಯಾರಾದ್ರೂ ಒಬ್ಬರು ಹೆಸರು ಹೇಳ್ಬೋದಾ? ಹೀಗೆ ಇದ್ರೆ ಇಲ್ಲಿ ಮಾತಾಡ್ಕೊಳ್ತಾ ಇದ್ದೀರಿ, ಹೇಳಿ ಪರವಾಗಿಲ್ಲ ಮೇಡಮ್, ಯಾರ್ದಾದ್ರು ನಿಮ್ಮ ಹೆಸರು ಬಂದರೆ ಬೈಕೋಬೇಡಿ, ಕ್ಲಾಸಲ್ಲಿ ಮತ್ತೆ ಬೈದಾಗ ಬಯಸ್ಕೋಬೇಡಿ, ಹಿಡ್ಕೋಬೇಡಿ. ಯಾಕೆ ಪ್ರೆಸ್ನಲ್ಲಿ ಸ್ಕೂಲ್ ಸ್ಟ್ರಿಕ್ಟ್ ಟೀಚರು, ಯಾರು ತುಂಬ ಸ್ಟ್ರಿಕ್ಟ್ ಟೀಚರು, ಯಾರು ಧೈರ್ಯ ಇಲ್ಲ. ಇಷ್ಟು ಹೆದರಿಸಿಟ್ರೆ ಮಕ್ಕಳು ಹೇಗಮ್ಮ ಓದೋದು? ಹೇಳಿ, ಒಬ್ಬರು ಮಾತಾಡ್ತಿದ್ದಾರೆ, ಸುಮ್ಮನೆ ಹೇಳಿ ಪರವಾಗಿಲ್ಲ, ಅವ್ರು ಕೇಳ್ಕೊಂಡು ಅಷ್ಟು ಟೀಚರ್ ಹೆಸರು ಕೇಳ್ಕೊಂಡು ರುದ್ರೇಶ್ ಕೇಳಿ ಹೆಸರು ಬೇಗ ಹೇಳ್ಬೇಕು. ಮೇಲೆ ಸದ್ಯ ಯಾರಿಲ್ಲ, ನಾನು ದಾಟ್ಕೋತೀನಿ. ನಾನು ಅವರೆಲ್ಲ ಪಾಪ ಇಲ್ಲಿ ಕೂತಿದ್ದಾರೆ, ಅವ್ರ ಜೊತೆ ಮಾತಾಡುವಾಗ ನನಗೆ ಸಂತೋಷ ಆಗಿದೆ. ಏನಂದರೆ ಸ್ವಂತಕ್ಕೆ ಸ್ವಲ್ಪ ಮುಂಡೆಯವರು ಸೇರಿ, ಸ್ವಲ್ಪ ಇವರು ಸೇರಿ, ಸ್ವಂತ ಸಮಾಜಕ್ಕೆ ಸರ್ವಸ್ವ. ನಮಗೆಲ್ಲ ಕಲಿಸ್ಕೊಟ್ಟು ಅಂಶವಿಲ್ಲ, ಯಾಕೆ ಮಾತಾಡಲಿಲ್ಲ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಎಲ್ಲ ಮಾಡಿ ದೇಶಕ್ಕೋಸ್ಕರ ಅನ್ನೋ ರೀತಿಯಲ್ಲೇ ನಮ್ಮನ್ನೆಲ್ಲ ಬೆಳೆಸೋದು. ಗೌರವಿಸಲಿಕ್ಕೆ ಶಾಲೆಯ ಎಲ್ಲ ಅಧ್ಯಕ್ಷರಿಗೂ ನನ್ನ ನಮಸ್ಕಾರ. ನಮ್ಮ ಟ್ರಸ್ಟ್ ಆದ ಗ್ರಾಮೋತ್ಥಾನ ಫೌಂಡೇಶನ್ ಇದು ಮೈನಿ ಗ್ರೂಪಿನ ಒಂದು ಭಾಗ. ಇಲ್ಲಿ ಬೆಂಗಳೂರಿನಲ್ಲಿ ಅನೇಕ ಕಾರ್ಖಾನೆಗಳು, ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂಥ ಶಾಲೆಗಳಲ್ಲಿ ಈ CSR ಆ್ಯಕ್ಟಿವಿಟಿನ ಮಾಡ್ತಾರೆ. ನಾವು ನಮ್ಮ ಕಾರ್ಖಾನೆಗಳು ಬಹಳಷ್ಟು ಬೊಮ್ಮಸಂದ್ರ, ಚಂದಾಪುರ ಈ ಎರಡೂ ಕ್ಷೇತ್ರಗಳಿರೋದ್ರಿಂದ ನಮ್ಮ ಆ್ಯನ್ಯುವಲ್ ಬಜೆಟಲ್ಲಿ 20% ಲೋಕಲ್ಗಿಟ್ಟು ಇನ್ನು 80% ಎಚ್.ಡಿ.ಕೋಟೆ ತಾಲೂಕು ನಾಗರಹೊಳೆ ಗ್ರಾಮದಲ್ಲಿ ಅಲ್ಲಿ ಟ್ರೈಬಲ್ಸು ಮತ್ತು ನಾನ್ ಟ್ರೈಬಲ್ಸ್ ಇದೆ. ಅಲ್ಲಿ ಸಾಕಷ್ಟು ಹಿಂದುಳಿದಂಥ ವಿದ್ಯಾರ್ಥಿಗಳು, ಹಿಂದುಳಿದಂಥ ಶಾಲೆಗಳು, ಎಲ್ಲಾದರೂ ನೋಡೋದಕ್ಕೆ ಶಾಲೆಗಳು ಚೆನ್ನಾಗಿದೆ, ಆದರೆ ಅಲ್ಲಿ ಟೀಚರ್ಗಳು ಸರಿಯಾಗಿರೋದಿಲ್ಲ. ಅದು ಸಂಪೂರ್ಣ ಕಾಡದು. ಅಲ್ಲಿ ನಮ್ಮ 80% ಬಜೆಟನ್ನು ಅಲ್ಲಿ ಶಾಲೆಗಳನ್ನ ಅಡಾಪ್ಟ್ ಮಾಡಿಕೊಂಡು ನಮ್ಮ ಕಡೆಯಿಂದ ಟೀಚರ್ಸನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ಜನಗಳಿಗೆ ಒಂದು ಕ್ಲಿನಿಕನ್ನು ಕೊಟ್ಟು, ಅಲ್ಲಿ ತುಂಬ ಜನ ವಯಸ್ಸಾದ ವೃದ್ಧರುಗಳನ್ನ ಮಕ್ಕಳು ಬಿಟ್ಟು ಸಿಟಿ ಕಡೆ ಬಂದಿರ್ತಾರೆ, ಅವುಗಳನ್ನು ಸಹ ನಾವು ನೋಡ್ಕೊಳ್ತೀವಿ. ಮತ್ತು ಹೆಚ್ಚು ವಿಧೇಯರಿದ್ದಾರೆ, ಅಲ್ಲಿ ಕಾಡಾನೆಗಳಿಂದ ಸತ್ತಿರ್ಬೋದು ಅಥವಾ ಹೆಚ್ಚಿನ ಸತ್ತಿರ್ಬೋದು, ಅವರುಗಳ ಮಕ್ಕಳಿಗೆ ಕೂಡ ನಮ್ಮ ಒಂದು ಗ್ರಾಮೋತ್ಥಾನ ಫೌಂಡೇಶನಿಂದ ಅವರ ವಿದ್ಯಾಭ್ಯಾಸ ಮತ್ತು ಆರೋಗ್ಯಕ್ಕೆ ಮಾಡ್ತೀವಿ. ಮತ್ತು ನಮ್ಮದೇ ಆದಂಥ ಒಂದು ಸಣ್ಣ ಸೌಹಾರ್ದ ಬ್ಯಾಂಕ್ಗಳು ಮಾಡಿ ಅಲ್ಲಿರ್ತಕ್ಕಂಥ ಜನಗಳಿಗೆ ಸಣ್ಣ ಬಡ್ಡಿ ರೀತಿಯಲ್ಲಿ ಅವರ ಒಂದು ವ್ಯವಸಾಯಕ್ಕೆ ಇರ್ಬೋದು, ಟೈಲರಿಂಗ್ ಇರ್ಬೋದು, ಹಸು ಕುರಿ ಸಾಗಾಣಿಕೆಗಳಿಗೆ ನಮ್ಮ ಒಂದು ಸಣ್ಣ ಬ್ಯಾಂಕಿನಿಂದ ಸಾಲವನ್ನು ಕೊಟ್ಟು ಈ ರೀತಿ ಅಲ್ಲಿರ್ತಕ್ಕಂಥ ಜನಗಳಿಗೆ ನಮ್ಮ CSR ಮೂಲಕ ಸಹಾಯ ಹಸ್ತ ನೀಡ್ತಾ ಬರ್ತಾ ಇದ್ದೀವಿ. ಹೋದ ವರ್ಷ ಮುಂದಿನ ವರ್ಷ ನೆರಳು ಗ್ರಾಮದಲ್ಲಿ 2500 ಚದರದ ಶಾಲೆ 4 ಕೊಠಡಿಗಳನ್ನ ಕಟ್ಸ್ಕೊಟ್ಟಿದ್ದೀವಿ. ಮತ್ತು ಈ ವರ್ಷ ಇಲ್ಲಿ ಅತ್ತಿಬೆಲೆಯಲ್ಲಿ ಕಟ್ಸ್ಕೊಟ್ಟಿದ್ದೀವಿ. ಮುಂದಿನ ವರ್ಷದಲ್ಲಿ ಕೂಡ ನಮ್ಮ ಬಜೆಟ್ ಏನಿದೆ ಈ ಬೊಮ್ಮಸಂದ್ರ ಮತ್ತು ಅತ್ತಿಬೆಲೆ, ಚಂದಾಪುರ ಈ ಕಡೆ ಬಳ್ಳೂರು ಗ್ರಾಮಸ್ಥರೆಲ್ಲರೂ ಸೇರಿ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘ ಹಾಗೂ ಜಯಭಾರತಿ ಸಹಕಾರ ಪ್ರೌಢಶಾಲೆಯ ದುರಸ್ತಿ ಕಾರ್ಯವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲರಿಗೂ ಎಷ್ಟು ಖುಷಿ ಇದೆ? ಖುಷಿನೇ ಇಲ್ವಾ? ಬಹಳ ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ, ಒಳಗಡೆ ಏನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸಂತೋಷ ಇದೆಯಾ ಇಲ್ವಾ? ಆ ಕಡೆ ನಿಮ್ಮನ್ನ ಕ್ವಶನ್ಸ್ ಮಾಡಿ ನಾನು ಮಾತಾಡೋದು ಕಾರಣ ಏನಂದ್ರೆ ಇದೆಲ್ಲ ಸುಮ್ಮನೆ ಮಾಡಿಲ್ಲ, ನಿಮ್ಮ ಭವಿಷ್ಯಕ್ಕೋಸ್ಕರ ಮಾಡಿರೋದು. ಒಳ್ಳೆ ರೀತಿ
1951ರಲ್ಲಿ. ಅಂದರೆ ಈ ವರ್ಷಕ್ಕೆ ಈ ಶಾಲೆಗೆ ಸರಿಯಾಗಿ 75 ವರ್ಷಗಳನ್ನು ಪೂರೈಸುತ್ತಿರುವ ಸುಸಂದರ್ಭದಲ್ಲಿ ಅಮೃತ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಇಷ್ಟು ವರ್ಷಗಳ ಕಾಲ ಈ ಶಾಲೆಗೆ ಮತ್ತು ಈ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿ ತಮ್ಮ ತನು ಮನ ಧನಗಳನ್ನ ಅರ್ಪಿಸಿ ಹಾಗೆಯೇ ತಮ್ಮ ಸ್ವಂತ ಆಸ್ತಿ ಹಾಗೂ ಸ್ವತ್ತುಗಳನ್ನು ಸಹ ದಾನ ಮತ್ತು ಉಚಿತವಾಗಿ ನೀಡಿದಂತಹ ಎಲ್ಲಾ ಮಹನೀಯರನ್ನು ನೆನೆಸಿಕೊಳ್ಳುವುದಕ್ಕೆ ಇದೇ ಸುಸಂದರ್ಭ ಎಂದು ಭಾವಿಸ್ತಾ ಇದ್ದೀನಿ. ಇನ್ನು ಈ ಶಾಲೆಗೆ ಒಂದು ಇತಿಹಾಸವಿದೆ. ಈ ಶಾಲೆಯಲ್ಲಿ ಓದಿದಂತಹ ಎಷ್ಟೋ ವಿದ್ಯಾರ್ಥಿಗಳು ಮುಂದೆ ಪದವಿಗಳನ್ನು ಪಡೆದು ಈ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಸಹ ಪಡೆದಿರುತ್ತವೆ. ಅದಕ್ಕೆ ಉತ್ತಮ ಉದಾಹರಣೆ ಅಂದರೆ ವೇದಿಕೆ ಮುಂಭಾಗದಲ್ಲಿರುವ ಈ ಎಲ್ಲ ಮಾನ್ಯರಿಗೆ ಉತ್ತಮ ಉದಾಹರಣೆಯನ್ನು ನಾನು ಹೇಳ ಬಯಸುತ್ತೇನೆ. ಈ ಶಾಲೆಗೆ ಇಷ್ಟು ವರ್ಷ ಒಂದು ಅಪವಾದವಿತ್ತು. ಅದೇನೆಂದರೆ ಆಂಗ್ಲ ಮಾಧ್ಯಮವನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಆದರೆ ಪ್ರೌಢಶಾಲೆ ಮತ್ತು ಕಾಲೇಜುಗಳನ್ನು ಅಭಿವೃದ್ಧಿ ಮಾಡೋದೇ ಅಸಡ್ಡೆ ಮಾಡಿದ್ದಾರೆ ಎಂದು ಒಂದಷ್ಟು ಮಂದಿ ಆಚೆ ಕಡೆ ಎಲ್ಲ ಹೇಳ್ತಾ ಇದ್ರು. ನಾನು 2018 ಚುನಾವಣೆಯಲ್ಲಿ ನಾನು ಆಯ್ಕೆ ಆದಾಗಿನಿಂದ ಇದರ ಬಗ್ಗೆ ತುಂಬಾ ಯೋಚಿಸ್ತಾ ಇದ್ದೆ. ಆದರೆ ಖರ್ಚು ವೆಚ್ಚಗಳು ತುಂಬಾ ಆಗ್ತಾ ಇತ್ತು ಮತ್ತು ನನ್ನೊಬ್ಬರ ಕೈಯಲ್ಲಿ ಅಸಾಧ್ಯ ಎಂದು ತಿಳಿದು ಸುಮ್ಮನಾಗ್ತಾ ಇದ್ದೆ. ಆಮೇಲೆ ಕವನ ಬಂತು, ನಮ್ಮ ಅವಧಿನೂ ಮುಗಿತು, ಏನು ಮಾಡೋಕ್ಕಾಗಲಿಲ್ಲ ಎಂಬ ನೋವಂತೂ ನನಗೆ ಸದಾ ಇದ್ದೇ ಇತ್ತು. ಆದರೆ ಈಗ ಈ ಶಾಲೆ ನೋಡಿದಾಗ ನನ್ನ ಮನಸ್ಸಿಗೆ ತುಂಬಾ ಸಮಾಧಾನ ಆಗ್ತಾ ಇದೆ. ಇದಕ್ಕೆಲ್ಲ ಮೂಲ ಪಕ್ಷ ಯಾರು ಗೊತ್ತಾ? ನಮ್ಮ ಬಳ್ಳೂರಿನ ಪ್ರಕಾಶನವರು. ನಿಮ್ಮ ಶಾಲೆ ಇವತ್ತು ನವೀಕರಣ ಆಗಿದೆ. ಒಂದು ಹೊಸ ವಾತಾವರಣದಲ್ಲಿ ನೀವೆಲ್ಲ ಕಲಿತೀರಿ ಮುಂದಕ್ಕೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನೆನಪಿಟ್ಕೊಳ್ಬೇಕಾದಂತ 2 ಕಥೆಗಳನ್ನು ಹೇಳಿ ನನ್ನ ಮಾತು ಕೇವಲ 2. ಒಂದು ಕಾಡು, ಒಬ್ಬ ತಂದೆ, ಒಬ್ಬ ಮಗ. ಆ ತಂದೆ ಆ ಕಾಡಿನ ಒಂದು ಜನಕ್ಕೆ ರಾಜ. ಒಂದು ಬಿಲ್ಲು ಬಾಣ ಹಿಡ್ಕೊಂಡು ಮಗನ ಕೈಲಿ ಹಿಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಒಂದು ಚಿರತೆ ಕಾಣುತ್ತೆ. ಮುಂದ್ಗಡೆ ಒಂದು ಸಣ್ಣ ಜಿಂಕೆಯ ಮರಿ ಇರುತ್ತೆ. ಆ ಬಾಲಕ ಹೇಳ್ತಾನೆ, ನನಗೆ ಆ ಜಿಂಕೆಯ ಮರಿ ಬೇಕು ಅಂತ ಅಪ್ಪನ ಕೇಳ್ತಾನೆ. ಅಪ್ಪ ಈ ಕಡೆ ಆ ಕಡೆ ನೋಡೋ ಅಷ್ಟರೊಳಗೆ ಆ ಚಿರತೆ ಅಟ್ಟಿಸ್ಕೊಂಡು ಆ ಜಿಂಕೆಯ ಮರಿಯ ಮೇಲೆ ಬರಕ್ಕೆ ಹೋಗುತ್ತೆ. ಇವನು ಹೇಳ್ತಾನೆ, ಅಪ್ಪ ನನ್ನ ಬಿಲ್ಲಿದೆ, ಬಾಣ ಇದೆ, ಹೊಡಿ, ಆ ಜಿಂಕೆಯನ್ನ ರಕ್ಷಣೆ ಮಾಡಿದ ತಂದುಕೊಡು ಅಂತ ಕೇಳ್ತಾನೆ. ಅಪ್ಪ ಹೇಳ್ತಾನೆ, ಬಿಲ್ಲು ಬಾಣ ಬಿಡಕ್ಕೆ ಬರುತ್ತಪ್ಪ, ಅಷ್ಟು ವೇಗವಾಗಿ ಓಡ್ತಾ ಇರತಕ್ಕಂಥ ಚಿರತೆಗೆ ನಾನು ಬಿಲ್ಲು ಹೊಡಿಯಕ್ಕೆ ಬರೋದಿಲ್ಲ, ನನ್ನ ಬಾಣ ಬಿಡಕ್ಕೆ ಬರಲ್ಲ ಅಂತ ಹೇಳ್ತಾನೆ. ಆ ಬಾಲಕನ ಮುಂದೆನೆ ಆ ಚಿರತೆ ಆ ಜಿಂಕೆಯ ಮರಿಯನ್ನು ಕಚ್ಕೊಂಡು ಹೊರಟೋಗ. ಈ ಬಾಲಕನಿಗೆ ಮನಸ್ಸಿಗೆ ನೋವಾಗುತ್ತೆ. ಆವತ್ತು ನಿಶ್ಚಯ ಮಾಡ್ತಾನೆ, ನನ್ನ ತಂದೆಗೆ ಏನು ಒಂದು ಅಸಹಾಯಕ ಸ್ಥಿತಿ ಬಂತು, ಇನ್ನೊಬ್ಬರಿಗೆ ರಕ್ಷಣೆ ಮಾಡೋದಕ್ಕೆ ಆಗದೇ ಇರುವಂತ ಅಸಹಾಯಕ ಸ್ಥಿತಿ ಬಂತು, ಅದು ನನಗೆ ಬರಬಾರದು. ಅದಕ್ಕೆ ಬೇಕಾದಂಥ ಕಲೆಯನ್ನು ನಾನು ಕಲಿತೀನಿ, ಬಿಲ್ ವಿದ್ಯೆಯನ್ನು ಕಲಿತೀನಿ ಅಂತ ನಿಶ್ಚಯ ಮಾಡ್ದ. ಗುರುವನ್ನ ಹುಡುಕ್ತಾ ಹೋದ. ಅಲ್ಲಿ ಒಬ್ಬರು ಗುರುಗಳು ಬಾಣಗಳನ್ನು ಹೇಳ್ಕೊಡ್ತಾ ಇದ್ರು ಅನೇಕರಿಗೆ. ಹೇಗೆ ವೇಗವಾಗಿ ಬಿಡಬೇಕು ಅದನ್ನು ಅಭ್ಯಾಸ ಮಾಡಿಸ್ತಾ ಇದ್ರು. ನೀನೊಂದು ಚೆಂಡು ಎಸಿ, ಚೆಂಡು ಕೆಳಗಡೆ ಬೀಳೋಷ್ಟೊಳಗೆ ನಾನು ಬಾಣ ಬಿಟ್ಟಿರ್ತೀನಿ. ನೀನೊಂದು ಚಕ್ರವನ್ನು ಎಸಿ, ರಿಂಗ್ ಅಂತೇನೆ ಹೇಳ್ತೀವಿ, ಅದನ್ನ ಎಸಿ, ಅದು ಕೆಳಗಡೆ ಬೀಳ್ತಾ ಇರೋಷ್ಟೊಳಗೆ ಆ ರಿಂಗ್ ಮುಖಾಂತರ ನಾನು ಬಾಣವನ್ನು ಬಿಡ್ತೀನಿ. ಇದನ್ನ ಆ ಧನುರ್ವಿದ್ಯೆ ಕಲಿಸ್ತಾ ಇರ್ತಕ್ಕಂಥ
ಗುರುಗಳು ಎಲ್ಲರೂ ಹೇಳ್ಕೊಡ್ತಾ ಇದ್ರು. ಇವನಿಗೂ ಅನಿಸ್ತು, ನನ್ನ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡಿದ್ದೀನಿ, ಅತ್ಯಂತ ವೇಗವಾಗಿ ಬಾಣವನ್ನು ಬಿಡಬೇಕು, ಈ ರೀತಿ ಕಾಡು ಪ್ರಾಣಿಗಳಿಂದ ಬೇರೆಯವರಿಗೆ ರಕ್ಷಣೆಯನ್ನು ಕೊಡಬೇಕು. ಆ ಗುರಿ ಸಫಲವಾಗಬೇಕಾದ್ರೆ ಈ ಗುರುಗಳು ನಮಗೆ ಹೇಳ್ಕೊಡ್ಬೇಕು. ಬರ್ತಾನಂತೆ, ಕೇಳ್ತಾನೆ, ಮೇಷ್ಟ್ರೆ ನನಗೆ ಪಾಠ ಹೇಳ್ಕೊಡಿ, ಬಿಲ್ ವಿದ್ಯೆ ಹೇಳ್ಕೊಡಿ. ಮೇಷ್ಟ್ರು ಹೇಳ್ತಾರೆ, ಇಲ್ಲಪ್ಪ ನಾನು ಆಗಲೇ ಒಂದು ಸ್ಕೂಲಲ್ಲಿ ಪಾಠ ಹೇಳ್ತಾ ಇದ್ದೀನಿ, ಪ್ರೈವೇಟ್ ಟ್ಯೂಷನ್ಸ್ ಮಾಡೋ ಹಾಗಿಲ್ಲ ನಾನು, ನಿನಗೆ ನನ್ನ ಪಾಠ ಹೇಳ್ಕೊಳಕ್ಕೆ ಬರೋದಿಲ್ಲ. ಸಹಜ. ಅನೇಕ ಶಿಕ್ಷಕರು ಈಗಲೂ ಸಹ ಈ ನಿಯಮವನ್ನ ಪಾಲಿಸಿಕೊಂಡು ಬರ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಾವೆಲ್ಲ ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕು, ಫಸ್ಟ್ ಕ್ಲಾಸು 100% ಮಾರ್ಕ್ಸ್ ತೆಗೆಯೋದಕ್ಕೆ ನಾವು ಸಾಧ್ಯವಾಗಿದೆ. ಹಾಗಾಗಿ ಆ ಎಲ್ಲ ಶಿಕ್ಷಕರಿಗೆ ಆ ರೀತಿ ನ್ಯಾಯಬದ್ಧವಾಗಿ ಕ್ಷಮತೆಯಿಂದ ಬೇರೆ ಬೇರೆ ಆಸೆಗಳಿಗೆ ಒಡ್ಡದೆ ಪಾಠ ಹೇಳ್ಕೊಡ್ತಾ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಈ ತಿಂಗಳು ಆಷಾಢ ಮಾಸ ಗುರುಪೂರ್ಣಿಮೆ ನಾವು ಗಮನಿಸಿದ್ದೀವಿ. ಹೀಗಾಗಿ ಅವರೆಲ್ಲರಿಗೂ ಸಹ ನನ್ನ ಹೃದಯ ಪೂರ್ವಕ ನಮನಗಳು. ಹೇಳ್ತಾರಂತೆ, ನಾನು ಪಾಠ ಹೇಳ್ಕೊಡೋದಿಲ್ಲ, ಪ್ರೈವೇಟ್ ಟ್ಯೂಷನ್ಸ್ ಮಾಡೋದಿಲ್ಲ, ನಾನು ಈ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಡ್ತೀನಿ ಅಂತ ನಾನು ಒಪ್ಕೊಂಡಿದ್ದೀನಿ, ನಿನಗೆ ಹೇಳ್ಬೇಕಾಗಲ್ಲ ಅಂತ. ಅವನು ಬರ್ತಾನೆ, ಅವನ ಗುರಿ ತಪ್ಪಿರಲ್ಲ. ಏನು ಗುರಿ? ಅತ್ಯಂತ ವೇಗವಾಗಿ ಬಾಣವನ್ನು ಬಿಡಬೇಕು, ಅದನ್ನು ಕಲಿಬೇಕು. ಅವನ ಗುರುವಿನ ಪ್ರತಿಮೆಯನ್ನು ಇಡ್ತಾನಂತೆ, ಇಟ್ಬಿಟ್ಟು ಪ್ರತಿನಿತ್ಯ ಆ ಗುರಿ ನಾನು ಮುಟ್ಟಬೇಕು ಅನ್ನೋದಕ್ಕೋಸ್ಕರ ಅವನು ಪ್ರತಿನಿತ್ಯ ಒಂದು ತಪಸ್ಸಿನ ರೀತಿಯಲ್ಲಿ ಅವನು ಅಭ್ಯಾಸ ಮಾಡ್ತಾ ಇರ್ತಾನೆ. ಪ್ರತಿನಿತ್ಯದ ಅಭ್ಯಾಸದ ಫಲವಾಗಿ ಅವನು ಆ ಗುರುವಿಗೆ ಮಿಂಚಿದಂತ ಬಾಣ ಬಿಡುವಂತ ಪ್ರೌಢಿಮೆ ಅವನು ಕಲಿತಾನೆ. ನಾವು ಹೇಳಿದ್ದೀವಿ ಈ ಕಥೆ, ಏಕಲವ್ಯನ ಕಥೆ ಹೇಳಿದ್ದೀವಿ. ಏಕಲವ್ಯ ಕೊನೆಗೆ ಆ ಗುರುವಿನ ಅತ್ಯಂತ ಮೆಚ್ಚಿನ ಶಿಷ್ಯ ಯಾರಿರ್ತಾನೆ, ಅರ್ಜುನ, ಅವನಿಗಿಂತ ವೇಗವಾಗಿ ಬಾಣವನ್ನು ಬಿಡುವಂಥದ್ದು ತತ್ಕೊತಾನೆ. ಅದಕ್ಕೆ ಕಾರಣ ಒಂದೇ ಒಂದು ಸಂಗತಿ, ಒಂದು ಗುರಿ. ನಮ್ಮ ಎಲ್ಲ ಜೀವನದಲ್ಲಿ ನಾವು ಒಂದು ಗುರಿಯನ್ನು ಇಟ್ಕೊಳ್ಳೋಣ, ಅದನ್ನು ಸಾಧಿಸಬೇಕು ಅಂತ ಹೇಳಿ ಪ್ರಯತ್ನ ಹಾಕೋಣ. ಇಲ್ಲಿ ಏಕಲವ್ಯನಿಗೂ ನಮಗೂ ಒಂದೇ ವ್ಯತ್ಯಾಸ ಅಂತಂದರೆ, ಏಕಲವ್ಯನಿಗೆ ಗುರು ಕೇವಲ ಒಂದು ವಿಗ್ರಹ, ಆದರೆ ಇಲ್ಲಿ ನಿಮಗೆ ನಿಜಕ್ಕೂ ಒಬ್ಬ ಗುರುವಿದ್ದಾರೆ, ಅವರು ಪಾಠ ಹೇಳ್ಕೊಡ್ತಾ ಇದ್ದಾರೆ, ಎಲ್ಲವನ್ನೂ ಕಲಿಯೋಣ. ಏಕಲವ್ಯನ ರೀತಿಯಲ್ಲಿ ಗುರಿಯನ್ನು ಸಾಧಿಸೋದಕ್ಕೆ ನಮ್ಮ ಜೀವನ ಪೂರ್ತಿ, ವ್ಯಾಸಂಗದ ದಿನಗಳ ಪೂರ್ತಿ ಈ ಉದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಮಾಡ್ತಾ ಪ್ರತಿಭೆಯ ಮೇಲೆ ಹೋಗ್ತೀವಿ. ಪ್ರತಿಭೆಯಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ಅದೆಲ್ಲವೂ ಸಹ ಈ ದೇಶಕ್ಕೋಸ್ಕರ ಸಮರ್ಪಣೆ ಆಗಬೇಕು, ಈ ಸಮಾಜಕ್ಕೋಸ್ಕರ ಸಮರ್ಪಣೆ ಆಗಬೇಕು ಅನ್ನುವಂಥ ಭಾವನೆಯಲ್ಲಿ ನಾವು ಇದನ್ನೆಲ್ಲ ಕಲಿತಾ ಹೋದ್ವಿ ಅಂತಂದ್ರೆ ಪ್ರಾಯಶಃ ನಮ್ಮ ಕಲಿಗೆಗೆ ಸಾರ್ಥಕತೆ ಸಿಕ್ಕಿತು ಅಂತ ಭಾವಿಸ್ತೀನಿ. ಟ್ರಾನ್ಸ್ಫರ್ ಹೇಳಿದಂಗೆ 1951ರಲ್ಲಿ ಏನು ನಮ್ಮ ಈ ಸಂಸ್ಥೆ ಪ್ರಾರಂಭವಾಯಿತು, ನಾವೀಗ ವಜ್ರ ಮಹೋತ್ಸವದ ಆಚರಣೆ ಅಡಿಯಲ್ಲಿ ಆಚರಣೆಯ ವರ್ಷದಲ್ಲಿ ಇದ್ದೀವಿ. ಈ ಆಚರಣೆ ಎಲ್ಲರಿಗೂ ಏನು ಈ ಶಾಲೆಗೆ 1951ರಿಂದ ದುಡಿದಂತ ಎಲ್ಲ ಮಹನೀಯರಿಗೂ ಇವತ್ತು ಈ ಕಟ್ಟಡದ ನವೀಕರಣವನ್ನ ಅವರಿಗೆ ಸಮರ್ಪಣೆಯನ್ನ ನೀಡ್ತಾ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಲವಾರು ಜನ ನಮ್ಮ ಈ ಸಂಸ್ಥೆಯನ್ನ ಅಧ್ಯಕ್ಷತೆಯನ್ನು ವಹಿಸಿ ಹಲವಾರು ಬಾಡಿಗಳು ಬಂತು. ಆದ್ರೆ ಕೆಲವು ಬಾಡಿಗಳು ಮಾತ್ರನೇ ಈ ಸಂಸ್ಥೆಗೆ ನಾವು ಓದಿದಂತ ಶಾಲೆಗೆ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಛಲವನ್ನ ತೊಟ್ಟರು. ಯಾಕಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ 400 ವರ್ಷಗಳ ಇತಿಹಾಸ ಇದೆ. ಆದ್ರೆ 400 ವರ್ಷಗಳಲ್ಲಿ ಎಷ್ಟೋ ಜನ ರಾಜರು ಆಳಿದರೂ ಸಹ ನಮಗೆ ನೆನಪು ಬರುವುದು ಕೇವಲ ಕೃಷ್ಣದೇವರಾಯರು ಮಾತ್ರ. ಅದೇ ರೀತಿ ನಮ್ಮ ಈ ಸಂಸ್ಥೆಯಲ್ಲಿ ಎಷ್ಟೋ ಜನ, ಈ ಕೋಆಪರೇಟಿವ್ ಸೊಸೈಟಿಯಲ್ಲಿ ಎಷ್ಟೋ ಜನ ಆಡಳಿತ ಮಂಡಳಿ ಬಂದು ಹೋಯಿತು. ಆದ್ರೆ ಈಗ ಈ ಶತಮಾನದಲ್ಲಿ ಬಂದಂತ ಆಡಳಿತ ಮಂಡಳಿಯ
ಟೀಕೆಗಳು ಸಹಜ. ಕುದುರೆ ಎಷ್ಟೇ ಚೆನ್ನಾಗಿ ಓಡಿದ್ರು ಅದಕ್ಕೆ ಏನು ತಪ್ಪಿದ್ದಲ್ಲ. ಎಷ್ಟೇ ಚೆನ್ನಾಗಿ ಹಣ್ಣು ಬಿಡೋ ಮರ ಇರುವ ಅದಕ್ಕೂ ಸಹ ಕಲ್ಲೇಟು ತಪ್ಪಿದಲ್ಲ. ಆ ರೀತಿ ಒಳ್ಳೆ ಕೆಲಸ ಮಾಡಿದವರಿಗೆ ಯಾವತ್ತೂ ಸಹ ಏಟುಗಳು ಬೀಳುತ್ತೆ. ಅದಕ್ಕೆ ಅವರು ಸಮರ್ಥವಾದಂತಹ ಉತ್ತರಗಳನ್ನು ಕೊಡ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಹ ಅಂತ ಹೇಳಿರೋದು, ನಿಮ್ಮ ಕೆಲಸವನ್ನ ನೀವು ಮಾಡ್ತಾ ಹೋಗು, ಕೆಲಸ ನಿಲ್ಲುತ್ತೆ, ಟೀಕೆಗಳು ಸಾಯುತ್ತೆ ಅಂತ. ಹಾಗಾಗಿ ಇವತ್ತು ಕೆಲಸ ನಿಲ್ಲಿದೆ, ಟೀಕೆಗಳು ಸಾಯುತ್ತೆ. ಈ ಮೊದಲನೇ ನನ್ನ ಭಾಷಣ ಮುಗಿಸ್ತೀನಿ. ಈ ದಿನದ ಕಾರ್ಯಕ್ರಮಕ್ಕೆ ನಾನು ಹಾಜರಾಗಿರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ನಾವು ಬಳ್ಳೂರು ಗ್ರಾಮದ ಹಳೆ ವಿದ್ಯಾರ್ಥಿಗಳು ನಾಗರಾಜ್ ರೆಡ್ಡಿ, ಪ್ರಕಾಶ್ ರೆಡ್ಡಿ, ಅನಿಲ್ ಕುಮಾರ್ ರೆಡ್ಡಿ, ಚಂದ್ರಶೇಖರ್ ಮತ್ತು ಸುಮಾರು ಒಂದು 25 ಹಳೆಯ ವಿದ್ಯಾರ್ಥಿಗಳು, 25ಕ್ಕಿಂತ ಹೆಚ್ಚಾಗಿ ನಮ್ಮ ಬಳ್ಳೂರು ಗ್ರಾಮದ ಹಳೆಯ ವಿದ್ಯಾರ್ಥಿಗಳು ಈ ಸ್ಕೂಲನ್ನು ಒಂದು 6 ತಿಂಗಳಿಂದ ನೀವು ಯಾರಾದರೂ ನೋಡಿದರೆ ನಿಮಗೆ ಆಶ್ಚರ್ಯ ಆಗ್ತಿತ್ತೋ ಏನೋ. ಈ ಸ್ಕೂಲ್ಗೆ ನೀವೇ ಅಡ್ಮಿಟ್ ಮಾಡಿಸ್ತಾ ಇರಲಿಲ್ಲ ಮಕ್ಕಳನ್ನ, ಅಂಥ ಕಂಡೀಷನ್ಗೆ ಇದು ತಲುಪಿತ್ತು. ಯಾಕೆ ಕಾರಣಾಂತರಗಳಿಂದ ಇದು ಸ್ವಲ್ಪ ಅಸಡ್ಡೆಯಿಂದ ನಡ್ಕೋತಾ ಇದ್ರು ಅನಿಸುತ್ತೆ. ಯಾಕೆಂದರೆ ಸುತ್ತಮುತ್ತಲು ಇಂಗ್ಲೀಷ್ ಮೀಡಿಯಮ್ಮು ಖಾಸಗಿ ಸ್ಕೂಲುಗಳು ಬಂದ ಮೇಲೆ ಈ ಸ್ಕೂಲ್ಗೆ ತುಂಬ ಬಡವರನ್ನ ಸೇರಿಸ್ತಾರೆ. ಇದನ್ನು ಯಾರೂ ಅಷ್ಟು ಇಡಿಸ್ಕೊಂಡಿರಲಿಲ್ಲ. ಅಷ್ಟು ನಮ್ಮ ಅನಿಲ್ ಕುಮಾರ್ ರೆಡ್ಡಿಯವರು ಈ ಸ್ಕೂಲಿನ ಪದಾಧಿಕಾರಿಗಳಾಗಿದ್ದು, ಅವರ ಜೊತೆಗೆ ಬೇರೆಯವರೆಲ್ಲ ಸಹಕಾರ ಕೊಟ್ಟು ನಮ್ಮನ್ನು ಕೇಳಿಕೊಂಡಾಗ ನಮ್ಮ ಊರಿಂದ ಎಲ್ಲರೂ ನಮ್ಮ ಕೈಯಲ್ಲಾದಷ್ಟು, ಅವರವರ ಕೈಯಲ್ಲಾದಷ್ಟು ಹಣ ಸಹಾಯ ಮಾಡಿ ಈ ಸ್ಥಿತಿಗೆ ಇವತ್ತು ಒಂದು ಕಾನ್ವೆಂಟ್ ಸ್ಕೂಲ್ ಸ್ಟ್ಯಾಂಡರ್ಡ್ಗೆ ಈ ಸ್ಕೂಲನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ನನಗೆ ತುಂಬ ಸಂತೋಷ ಆಗಿದೆ. ನಾನು ಈ ಸ್ಕೂಲಲ್ಲೇ 74 ಇಂದ 77ವರೆಗೂ 3 ವರ್ಷ 8, 9, 10ನೇ ತರಗತಿವರೆಗೂ ಓದಿ ನಾನು ಈ ಸ್ಕೂಲಿಂದ ಆಚೆ ಹೋಗಿ ನಾನು ಜೀವನದಲ್ಲಿ ನನ್ನ ಗುರಿಯನ್ನು ಸಾಧಿಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಆಗಿದ್ದೀನಿ. ಇನ್ನೂ ಸಕ್ಸಸ್ ಕಾಣಬೇಕು ಅಂತ ನಾನು ಎಲ್ಲರಿಗೂ ನನ್ನ ಅಭಿಪ್ರಾಯನೇ ನನ್ನ ಮಿತ್ರರಿಗೂ ಹಾಗೂ ಈ ಸ್ಕೂಲಲ್ಲಿ ಓದಿ ಮುಂದಕ್ಕೆ ಬಂದು ಈ ಸ್ಕೂಲಿನ ಖ್ಯಾತಿಯನ್ನು ಮೆರೆಸಬೇಕು ಅಂತ, ಅವರ ಬಡತನ ಇದಕ್ಕೆ ಅಡ್ಡಿ ಬರಬಾರ್ದು, ಅದಕ್ಕೋಸ್ಕರ ನಮ್ಮ ಎಫರ್ಟ್ನ ನಾವು ಮಾಡಿದ್ದೀವಿ. ಇನ್ನು ಅದನ್ನು ಉಪಯೋಗಿಸ್ಕೊಳ್ಳೋದು ಹುಡುಗರ ಕೈಯಲ್ಲಿದೆ. ಅದೇ ರೀತಿ ನಾನು ಸುತ್ತಮುತ್ತಲು ಬೇರೆ ಊರವರು ಈ ಸ್ಕೂಲ್ಗೆ ಇನ್ನೂ ಹಳೆ ವಿದ್ಯಾರ್ಥಿಗಳು ಬೇಕಾಷ್ಟು ಜನ ಇದ್ದಾರೆ. ಅವರ ಕೈಯಲ್ಲಾದಷ್ಟು ಇನ್ನೂ ಸಾಕಷ್ಟು ಕೆಲಸಗಳು ಮಾಡಿ ಈ ಸ್ಕೂಲನ್ನು ಇನ್ನೂ ಮೇಲ್ ದರ್ಜೆಗೆ ತೆಗೆದುಕೊಂಡು ಹೋಗ್ಬೋದು ಅಂತ ನಾನು ಆಶೀರ್ವಾದಿಸ್ತೇನೆ. ನೂತನ ಕಟ್ಟಡದ ಇಂಗ್ಲಿಷ್ ಮೀಡಿಯಂ ಶಾಲೆಯ ಒಂದು ಶಾಲೆಯ ಒಂದು ಕೊಠಡಿಯನ್ನು ನಾವು
ನಮ್ಮ ಧನ ಸಹಾಯ ಮಾಡಿರುತ್ತೇವೆ. ಅದೇ ಸಮಯದಲ್ಲಿ ಈ ಶಾಲೆಯ ಸ್ಥಿತಿಗತಿಯನ್ನು ನೋಡಲೊಮ್ಮೆ ಈ ಶಾಲೆಗೆ ಭೇಟಿ ನೀಡಿರುತ್ತೇನೆ. ಇದು ಅದೋ ಸ್ಥಿತಿ ತಲುಪಿತ್ತು. ಇಲ್ಲಿ ಜನ ಮಕ್ಕಳು ಅಡ್ಮಿಷನ್ ಮಾಡೋ ಸ್ಟೇಜಲ್ಲೇ ಇರಲ್ಲ, ಆ ಥರ ಇತ್ತು. ಮಣ್ಣು ಮಕ್ಕಳು ಯೂನಿಫಾರ್ಮ್ ಒಂದಿನ ಹಾಕಿದ್ರೆ ನಾಳೆ ಯೂಸ್ ಮಾಡೋಕೆ ಆಗ್ತಾ ಇರಲಿಲ್ಲ. ಈ ಬಡ ಮಕ್ಕಳು ದಿನ ಒಂದೊಂದು ಯೂನಿಫಾರ್ಮ್ ಹೊಸ ಬಟ್ಟೆ ಹಾಕ್ಕೊಡೋಕೆ ಸಾಧ್ಯನೇ ಇಲ್ಲ. ಪ್ರೈವೇಟ್ ಸ್ಕೂಲಲ್ಲಾದರೆ ಡೈಲಿ ಒಂದೊಂದು ಜೊತೆ ಬಟ್ಟೆ ಕೊಡ್ತಾರೆ. ಇಲ್ಲಿ 2 ದಿನ 3 ದಿನಕ್ಕೆ ಆಗೋಂಥ ವ್ಯವಸ್ಥೆನೂ ಇದೆ. ಯಾಕಂದರೆ ಇಲ್ಲಿ ಬರೋರೆಲ್ಲ ಬಡವರು. ಆದ್ದರಿಂದ ಇಲ್ಲಿ ಶುಚಿತ್ವ ಕಾಪಾಡೋದಕ್ಕೆ ಏನಾದರೂ ಪ್ರಯತ್ನ ಮಾಡಬೇಕಂತೇಳಿ, ಈ ಶಾಲೆಯನ್ನು ನವೀಕರಣ ಮಾಡಬೇಕಂತೇಳಿ ಒಂದು ಪ್ರಯತ್ನ ಪಟ್ಟು ಆಡಳಿತ ಮಂಡಳಿಯವರ ಹತ್ರ ಮಾತಾಡಿ ನಾವು ಬಳ್ಳೂರಿನ ಸಹಯೋಗದಲ್ಲಿ ಇದನ್ನು ಒಂದು ಉನ್ನತವಾಗಿ ಒಂದು ನವೀಕರಣ ಮಾಡಬೇಕಂತ ಹೇಳಿದಾಗ ಎಲ್ಲರೂ ಸಂತೋಷದಿಂದ ಒಪ್ಪಿದರು. ಹಾಗೆ ನಮ್ಮ ಅನಿಲ್ ಕುಮಾರ್ ಇದಕ್ಕೆ 3 ತಿಂಗಳಿಂದ ಭಾಳ ಶ್ರಮ ವಹಿಸಿ, ನಾವು ಏನೇ ದುಡ್ಡು ಕೊಟ್ಟಿರ್ಬೋದು, ಅದಕ್ಕೆ ಒಬ್ಬ ಕಾರ್ಯಕರ್ತ ಬೇಕಲ್ವಾ ಕೆಲಸ ಮಾಡೋದಕ್ಕೆ. ಆ ಥರ ಈ ಹಂತ ತಲುಪಲು ಅವರು ಒಂದು ಕಾರಣ ಆಗಿದೆ. ಇಲ್ಲಿ ಬಂದಂಥ ಎಲ್ಲ ಮಾಧ್ಯಮ ವೃಂದದವರೆಗೂ ನನ್ನ ನಮಸ್ಕಾರಗಳು. ಎಲ್ಲ ವರ್ಕ್ ಮಾಡ್ತಾ ಇರೋಂಥವ್ರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಾನು ಇದೇ ಶಾಲೆಯಲ್ಲಿ 93-94ರಲ್ಲಿ ವಿದ್ಯಾಭ್ಯಾಸ ಮಾಡಿ ಇವತ್ತು ಈ ಶಾಲೆಯನ್ನು ನೋಡ್ತಾ ಇದ್ದರೆ ನಾವು ಓದಿದ್ದ ಕಾಲದಲ್ಲಿ ಇದ್ದಂಗಿಲ್ಲ. ಎಷ್ಟೋ ಜನ ದಾನಿಗಳು ಇವತ್ತು ಈ ಒಂದು ಶಾಲೆನ ಒಳ್ಳೆ ಉನ್ನತ ರೀತಿಯಲ್ಲಿ ತಗೊಂಡೋಗಿದ್ದಾರೆ. ಇದೇ ರೀತಿ ಇನ್ನೂ ಹೆಚ್ಚಿನದಾಗಿ ಹಳೆ ವಿದ್ಯಾರ್ಥಿಗಳು ಅವರ ಒಂದು ವಿದ್ಯಾಭ್ಯಾಸ ಮಾಡಿದಂತಹ ಗುರುಕುಲವನ್ನು ಇನ್ನೂ ಚೆನ್ನಾಗಿ ಎತ್ಕೊಂಡೋಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಹಾರೈಸ್ತೀನಿ. ಇವತ್ತು ಬಹಳ ಖುಷಿಯಿಂದ ಬಳ್ಳೂರಿನ ಗ್ರಾಮಸ್ಥರೆಲ್ಲ ಸೇರಿ ಜಯಭಾರತಿ ವಿದ್ಯಾಸಂಸ್ಥೆಗಳ ಒಂದು ಕಟ್ಟಡವನ್ನು ನವೀಕರಣಗೊಳಿಸಿ ಒಳ್ಳೆಯ ಪೇಂಟ್ ಮತ್ತು ಚೇರ್ಸ್ ಏನು ಅವಶ್ಯಕತೆ ಇದೆ ಈ ಸ್ಕೂಲ್ಗೆ, ಈ ಕಟ್ಟಡಕ್ಕೆ, ಅದನ್ನೆಲ್ಲ ವ್ಯವಸ್ಥೆಯನ್ನು ಎಲ್ಲ ಬಳ್ಳೂರು ಗ್ರಾಮಸ್ಥರು ಅವರ ತನು ಮನ ಧನ ಎಲ್ಲವನ್ನ ನೀಡಿ ಇವತ್ತು ಒಳ್ಳೆಯ ಸುಂದರವಾದ ಕಟ್ಟಡವನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಮುಖ್ಯ ಜವಾಬ್ದಾರಿಯನ್ನು ಹೊತ್ತಂತ BN ಅನಿಲ್ ರೆಡ್ಡಿ ಅವರು, ಅನಿಲ್ ಕುಮಾರ್ ಅವರು ಬಹಳ ಶ್ರಮ ವಹಿಸಿ ತನ್ನದೇ ಆದ ಮನೆ ರೀತಿ ಎಲ್ಲ ಕಾರ್ಯವನ್ನು ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಬಳ್ಳೂರಿನ ಗ್ರಾಮಸ್ಥರ ಪರವಾಗಿ ಹಾಗೂ ಶಿಕ್ಷಣ ಸಂಸ್ಥೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಲ್ಲಿ ಬೆಳೆಯುವಂತಹ ಓದುವಂತಹ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯ ಶಿಕ್ಷಣವನ್ನು ಪಡೀಲಿ, ಒಳ್ಳೆಯ ರೀತಿ ದೇಶಕ್ಕೆ ಉಪಯೋಗ ಆಗಲಿ, ಒಳ್ಳೆಯ ಪ್ರಜೆಗಳಾಗಿ ಬೆಳೀಲಿ. ಅದಕ್ಕೆ ನಮ್ಮ ಬಳ್ಳೂರಿನ ಗ್ರಾಮಸ್ಥರ ಎಲ್ಲ ಸಹಕಾರ ಇರುತ್ತೆ. ಅವರಿಗೆ ಮುಂದಿನ ವಿದ್ಯಾಭ್ಯಾಸ ಸುಗಮವಾಗಿ ಸಾಗಲಿ ಅಂತ ಹಾರೈಸ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ಶ್ರೀ ಜಯಭಾರತಿ ವಿದ್ಯಾಸಂಸ್ಥೆಯ ಪ್ರೌಢಶಾಲಾ ಆವರಣದಲ್ಲಿ ಒಂದು ಹಳೆಯ ಕಟ್ಟಡವನ್ನು ನಮ್ಮ ಬಳ್ಳೂರು ಗ್ರಾಮದ ವತಿಯಿಂದ ನವೀಕರಣ ಕಾಮಗಾರಿಯನ್ನು ಹಮ್ಮಿಕೊಂಡಿದ್ದೇವೆ. ಈ 3 ತಿಂಗಳಲ್ಲಿ ನೀವು 3 ತಿಂಗಳಿಂದ ಈಗ ಈ ಸ್ಕೂಲನ್ನು ಬಂದು ನೋಡಿದಾಗ ಎಷ್ಟು ಹದಗೆಟ್ಟಿತ್ತು ಅಂದರೆ, ಕ್ಲಾಸ್ ರೂಮ್ಗಳಲ್ಲಿ ನ್ಯಾಯವಾಗಿ ನೆಲದಲ್ಲೆಲ್ಲ ಕುತ್ಕೊಳಕ್ಕೆ ಚೆನ್ನಾಗಿ ವ್ಯವಸ್ಥೆ ಇರಲಿಲ್ಲ. ಡೆಸ್ಕ್ಗಳೆಲ್ಲ ಹೋಗಿ ಹಳೇದಾಗ್ಬಿಟ್ಟಿದ್ವು, ಮತ್ತು ಕಿಟಕಿ ಬಾಗಿಲೆಲ್ಲ ಮುರಿದೋಗಿದ್ವು, ಶೌಚಾಲಯ ನ್ಯಾಯವಾಗಿರಲಿಲ್ಲ. ಮತ್ತು ಇಲ್ಲಿ ಪ್ರಾರ್ಥನಾ ಮಂದಿರದಲ್ಲಿ ನಿಂತ್ಕೊಳ್ಳೋಕೆ ಬರೀ ಕಲ್ಲು ಮಣ್ಣುಗಳೇ ಇದ್ದು, ಮೇಲೆ ಎಲ್ಲ ಬಿಸಿಲು ಇರ್ತಾ ಇತ್ತು. ಇದೆಲ್ಲ ಮನಗೊಂಡು ನಮ್ಮ ಪ್ರಕಾಶಣ್ಣನವರು ಒಂದು ದಿವಸ ಈ ಸ್ಕೂಲ್ಗೆ ಬಂದು ನೋಡಿದಾಗ ತುಂಬ ಬೇಸರಗೊಂಡು ಆವತ್ತೇ ಆ ದಿನವೇ ಏನಾದರೂ ಇದಕ್ಕೊಂದು ಶಾಲೆಗೆ ಒಂದು ಮರುಜೀವ ಕೊಡಲೇಬೇಕು ಒಂದು ದೃಢ ನಿಶ್ಚಯ ಮಾಡಿ ನಾವು ಕುತ್ಕೊಂಡು ಮಾತಾಡಿದಾಗ ಇದ್ರ ಬಗ್ಗೆ ಖರ್ಚು ವೆಚ್ಚಗಳೆಲ್ಲ ಯೋಚನೆ ಮಾಡಿದಾಗ ಸುಮಾರು ಒಂದು 50 ಲಕ್ಷ ರೂಪಾಯಿ ಅಷ್ಟು ಖರ್ಚು ವೆಚ್ಚಗಳು ಬರ್ಬೋದಂತ ಅಂದಾಜಿಸಿ, ಸರಿ ಆಗಿದ್ದಾಗಲಿ ನಾವೇನೋ ಮಾಡೋಣ ಅಂದ್ಬಿಟ್ಟು ಮತ್ತು ನಾವೆಲ್ಲ ಸೇರಿ ನಮ್ಮ ಚಿಕ್ಕಪ್ಪನವ್ರದ ಬಿಟ್ಟು ನಂಜಾಡನ್ನು ಕೇಳಿದಾಗ ಅವರು ಸಹ ಒಪ್ಕೊಂಡು, ಮತ್ತು ಇವೆಲ್ಲ ದೊಡ್ಡವ್ರು ಒಪ್ಕೊಂಡ್ಮೇಲೆ ಇನ್ನೇನಿದೆ ಅಂದ್ಬಿಟ್ಟು ನಾವೆಲ್ಲ ಹುಡುಗರೆಲ್ಲ ನಾವು ಹಂಗೆ ಕೈ ಜೋಡಿಸಿ ಸುಮಾರು ಒಂದು 50 ಜನ, ನೀವು ಆಚೆ ಕಡೆ ಲಿಸ್ಟಲ್ಲಿ ನೋಡಿ, ಒಂದು 50 ಜನ ಇದಕ್ಕೆ ಕೈ ಜೋಡಿಸಿದ್ದಾರೆ. ಈ ಒಂದು ಹಳೆ ವಿದ್ಯಾರ್ಥಿಗಳು ಈ ಶಾಲೆನ ಈ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು
ಪಟ್ಟಿರೋ ಶ್ರಮ ನಿಜವಾಗ್ಲೂ ನಾನು ಅವ್ರಿಗೆ ಶ್ಲಾಘನೆಯನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ಇದು ನಾನು ಒಬ್ಬನೇ ಹೇಳ್ತಾ ಇರ್ಬೋದು ನಾನು ಮಾಡಿದ್ದೀನಿ ಅಂದ್ಬಿಟ್ಟು, ಬಟ್ ಎಲ್ಲರ ಏನೋ ಸಹಾಯ ಇಲ್ಲದೆ ನಾನು ಒಬ್ಬನ ಮಾಡೋಕ್ಕಾಗ್ತಾ ಇರಲಿಲ್ಲ. ಇದು ಅವ್ರು ಕೊಟ್ಟಿದ್ದಾವೆ, ನಾನು ನಿಂತ್ಕೊಂಡು ಮಾಡಿಸಿದ್ದೀನಿ ಅಷ್ಟೇ ಹೊರತು ನಂದೇನು ಹೆಚ್ಚಿಗಾರಿಕೆ ಏನೂ ಇಲ್ಲ. ನಾನು ಈ ಶಾಲೆ ಹಳೆ ವಿದ್ಯಾರ್ಥಿ ಆಗಿದ್ದರಿಂದ ನನಗೂ ಈ ಶಾಲೆಗೆ ಏನಾದರೂ ಒಂದು ಮಾಡಬೇಕಂತ ಆಲೋಚನೆ ಇದ್ದಾಗ ಇಂಥ ಒಂದು ಸುಸಂದರ್ಭ ನನಗೂ ಒದಗಿ ಬಂದಿದ್ದು ನನಗೂ ತುಂಬ ಖುಷಿ ಕೊಡ್ತು. ಈ ಒಂದು ಶಾಲೆನ ಉನ್ನತೀಕರಿಸಿದ್ದಕ್ಕೆ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಸೇವೆ ಸಲ್ಲಿಸಿದ್ದೀನಿ ಎಂದು ನನಗೂ ಖುಷಿ ಆಗ್ತಾ ಇದೆ. ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ನೂತನ ಕಟ್ಟಡದಲ್ಲಿ ಕುಳಿತುಕೊಳ್ಳುವ ಎಲ್ಲ ಏನು ಸುಸಜ್ಜಿತವಾಗಿ ಮಾಡಿದಂಥ ಎಲ್ಲ ನನ್ನ ಬಳ್ಳೂರು ಗ್ರಾಮದ ಎಲ್ಲ ಮಿತ್ರರಿಗೂ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ನನ್ನ ಬಂಧು ಬಳಗ ಗೆಳೆಯರಿಗೂ ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ, ಹಾಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ಈ ಒಂದು ಹಳೆ ಕಟ್ಟಡ ಏನಿದೆ, ಈ ಒಂದು ನವೀಕರಣ ಸಮಾರಂಭ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಈ ನವೀಕರಣಗೊಂಡದಕ್ಕೆ ಪ್ರಮುಖವಾಗಿ ಬಳ್ಳೂರು ಪ್ರಕಾಶ್ ಆಗ್ಬೋದು, ಮೈನಿ ಕಂಪ್ನಿಯವರಾಗ್ಬೋದು, ಭಾಳ ಪ್ರಮುಖವಾಗಿ ಈ ಒಂದು ಏನು ಈ ನವೀಕರಣ ಕಟ್ಟಡ ಇದೆ ಇದಕ್ಕೆ ಭಾಳ ಸಮಯವನ್ನು ಒತ್ತು ಕೊಟ್ಟು ನಮ್ಮ ಮಾಜಿ ಉಪಾಧ್ಯಕ್ಷ ಅನಿಲ್ ಕುಮಾರ್ ಅವರು ಈ ಒಂದು ನಾಯಕತ್ವವನ್ನು ವಹಿಸಿಕೊಂಡು ಈ ಒಂದು ಕಟ್ಟಡವನ್ನು ಸಂಪೂರ್ಣವಾಗಿ ಮಾಡಿದ್ದಾರೆ. ಅವ್ರ ಜೊತೆಗೆ ಬಳ್ಳೂರಿನ ಅನೇಕ ಹಳೆ ವಿದ್ಯಾರ್ಥಿಗಳು ಈ ಜೈ ಭಾರತಿ ಶಾಲೆಯಲ್ಲಿ ಯಾರು ಓದಿದಾರೋ ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ನನ್ನ ಹೃದಯಪೂರ್ವಕ ಅಭಿನಂದನೆಗಳು ತಿಳಿಸ್ತೀನಿ. ಜೈ ಭಾರತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷನಾಗಿ ಇದೇ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಅಧ್ಯಕ್ಷನಾಗಿ ನನಗೆ ಒಂದು ಅವಕಾಶವನ್ನು ನೀಡಿರ್ತಕ್ಕಂಥ ಜೈ ಭಾರತಿ ಸಹಕಾರ ಸಂಘದ ಎಲ್ಲ ಸದಸ್ಯರಿಗೆ, ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರಿಗೆ, ಪ್ರಮುಖವಾಗಿ 1951ರಲ್ಲಿ ಏನು ಈ ಸಂಸ್ಥೆ ಬಡ ಮಕ್ಕಳ ಶಿಕ್ಷಣವನ್ನು ಮೂಲ ಉದ್ದೇಶವನ್ನಾಗಿ ಇಟ್ಟುಕೊಂಡು ಈ ಸಂಸ್ಥೆ ಪ್ರಾರಂಭವಾಯಿತು. ಅಂದಿನಿಂದ ಇಂದಿನವರೆಗೆ ಅನೇಕ ಆಡಳಿತ ಮಂಡಳಿ ಬಂದಿರ್ಬೋದು, ಅಧ್ಯಾಪಕರು ಆಗಿರ್ಬೋದು, ಸಿಬ್ಬಂದಿ ವರ್ಗದವರಾಗಿರ್ಬೋದು, ಪ್ರತಿಯೊಬ್ಬರು ಅವರದೇ ಆದ ಕಾಲಘಟ್ಟದಲ್ಲಿ ಅವರದೇ ಆದ ಕೊಡುಗೆಯನ್ನು ನೀಡಿ ಈ ಒಂದು ಸಂಸ್ಥೆಯನ್ನು ಒಂದು ಆಲದ ಮರದ ರೀತಿಯಲ್ಲಿ ಬೆಳೆಸಿದ್ದಾರೆ. ಅವರೆಲ್ಲರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಮುಂದೆ ಈಗೇನು ಕಟ್ಟಡ ಆಗಿದೆಯೋ ಮುಂದೆ ಇನ್ನೂ ಅನೇಕ ಉದ್ದೇಶಗಳನ್ನ ನಾವು ಇಟ್ಕೊಂಡಿದ್ದೀರಿ, ಅದನ್ನು ಸಹ ಮುಂದೆ ಸಫಲ ಆಗಲಿ, ಮುಂದೆ ಬರೋ ಆಡಳಿತ ಮಂಡಳಿ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಲಿ, ಈ ಒಂದು ಬಡ ಮಕ್ಕಳ ಒಂದು ಶೈಕ್ಷಣಿಕ ಉದ್ದೇಶ ಏನಿದೆ ಅದು ಸಾಕಾರಗೊಳ್ಳಿ, ಒಂದು ಸಹಕಾರ ಸಂಸ್ಥೆ ಇಡೀ ಕರ್ನಾಟಕ ಒಂದು ಮಾದರಿಯಾಗಿರಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ. ಹೌದು, ಕನ್ನಡ ಮಾಧ್ಯಮ ಹೌದು. ಈಗ ಇಲ್ಲಿ 1620 ಸದಸ್ಯರಿದ್ದಾರೆ. 1620 ಸದಸ್ಯರು ಇಲ್ಲಿ ಯಾರು ಮಕ್ಕಳು ಓದಿಸಲ್ಲ. ಯಾಕಂದ್ರೆ ಎಲ್ಲರಿಗೂ CBSE ಸಿಲೆಬಸ್ ಬೇಕು, ICS ಸಿಲೆಬಸ್ ಬೇಕು, ಇನ್ನೊಂದು ಇಂಗ್ಲಿಷ್ ಮೀಡಿಯಂ ಬೇಕು. ಈ ಕನ್ನಡ ಮಾಧ್ಯಮಕ್ಕೆ ಅಡ್ಮಿಷನ್ ಆಗೋದು ಕಷ್ಟ ಇದೆ. ಆದರೂ ಅದರಲ್ಲೂ ಕೂಡ ಕೆಲವು ಬಡ ಮಧ್ಯಮ ವರ್ಗದವರು ಬರ್ತಾರೆ ಈ ಶಾಲೆಗೆ. ಆದ್ರಿಂದ ನಾವು ಈ ಸಂಸ್ಥೆ ಏನಿದೆ, ಈ ಕನ್ನಡ ಮಾಧ್ಯಮ ಶಾಲೆ ಇದೆ, ಕೆಲವು ಗುಲ್ಲೆಪರಿಸ್ತಾ ಇದ್ದಾರೆ, ಈ ಸಂಸ್ಥೆಯನ್ನು ಮುಚ್ತಾರೆ ಅಂತ. ಆ ರೀತಿ ಯಾವುದೇ ಕಾರಣಕ್ಕೂ ಇಲ್ಲ. ಈ ಸಂಸ್ಥೆಯನ್ನು ಮುಚ್ಚಂಗಿದ್ರೆ ಈ ರೀತಿ ನವೀಕರಣ ಮಾಡಿ ಇದಕ್ಕೆ ಇಷ್ಟು ಒತ್ತು ಕೊಟ್ಟು ನಾವು ಮಾಡೋ ಅವಶ್ಯಕತೆ ಇರಲಿಲ್ಲ. ಆದ್ರಿಂದ ಯಾವುದೇ ಕಾರಣಕ್ಕೂ ಸದಸ್ಯರು ಈ ವಿಚಾರದಲ್ಲಿ ಗೊಂದಲ ಆಗಬಾರ್ದು. ಶ್ರೀ ಜಯವರ್ತಿ ಹೈಸ್ ಪ್ರೌಢಶಾಲೆ ಇವತ್ತು ಹಳೆ ಕಟ್ಟಡ ನವೀಕರಣಗೊಂಡಿದೆ. ಹಳೆ ಕಟ್ಟಡ ಸುಮಾರು ಆಗ 1951ರಲ್ಲಿ ಪ್ರಾರಂಭವಾದಾಗ 8 ಕಟ್ಟಡಗಳು ಒಳಗೊಂಡಂತೆ ಶಾಲೆ ನಿರ್ಮಾಣವಾಗಿತ್ತು. ಆಗಿಂದ ಆಚೆಗೆ ಸುಮಾರು ಜನ ದಾನಿಗಳು ಒಂದೊಂದು ರೂಮು ಅವ್ರ ತಂದೆ ತಾಯಿ ಹೆಸರಲ್ಲಿ ಕೆಲವರು ಸ್ವಲ್ಪ ಕಟ್ಕೊಟ್ಟಿದ್ದಾರೆ. ಆ ಕಟ್ಟಡ ಸ್ವಲ್ಪ ತುಂಬ ಶಿಥಿಲಗೊಂಡಿತ್ತು. ಇದನ್ನ ನೋಡಿದಂಥ ಬಳ್ಳೂರಿನ ಗ್ರಾಮಸ್ಥರು ಪ್ರಕಾಶ್ ರೆಡ್ಡಿ ಅವರು ಇರ್ಬೋದು, BT ನಂಜಾರೆಡ್ಡಿ ಅವರು ಇರ್ಬೋದು, ಅವ್ರ ಜೊತೆಯಲ್ಲಿ ನಮ್ಮ ಅನಿಲ್ ಕುಮಾರ್ ಅವರು ಅವರ ಎಲ್ಲ ದಾನಿಗಳನ್ನು ಕರ್ಕೊಂಡ್ಬಂದು ಅನಿಲ್ ಕುಮಾರ್ ಅವರ ಮುಂದೆ ನಿಂತು ಸುಮಾರು 3 ತಿಂಗಳಿಂದ ಸತತವಾಗಿ ನಾವು ಡೈರೆಕ್ಟರ್ ಆಗಿ ಇಲ್ಲಿ ಕಣ್ಣಲ್ಲಿ ಕಂಡಿದ್ದೀನಿ. ಅವ್ರನ್ನ ಊಟ ಕೂಡ ಹೋಗ್ತಾ ಇರಲಿಲ್ಲ, ನಿಂತ್ಕೊಂಡು ಅಷ್ಟು ಶ್ರದ್ಧೆಯಿಂದ ನಾನು ಓದಿದ ಶಾಲೆ ನಮ್ಮ ದೇವಸ್ಥಾನ ಇದ್ದಂಗೆ ಅಂತ ಹೇಳ್ಬಿಟ್ಟು ತುಂಬ ಅಚ್ಚುಕಟ್ಟಾಗಿ ನಿಂತ್ಕೊಂಡು ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದಾರೆ. ಅವರು ಬಳ್ಳೂರು ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಅನಿಲ್ ಕುಮಾರ್ ರೆಡ್ಡಿ ಅವ್ರಿಗೂ ಸಹ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. 75 ವರ್ಷಗಳನ್ನು ಪೂರೈಸಿ 76ನೇ ವರ್ಷದ ಹತ್ರ ಹೋಗ್ತಾ ಇದೆ. ಭಾಳ ಹಿಂತಿರುಗಿ ನೋಡಿದಾಗ ಭಾಳ ದೀರ್ಘಾವಧಿ. ಈ ದೀರ್ಘಾವಧಿಯಲ್ಲಿ ಹಲವಾರು ಆಡಳಿತ ಮಂಡಳಿಗಳು ಬಂದಿದ್ದಾವೆ. ಅವರು ತಮ್ಮ ಶಕ್ತಿಯಾನುಸಾರವಾಗಿ ಈ ಶಾಲೆಯನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಈ ಶಾಲೆ ಮಾತೃ ಸಂಸ್ಥೆ. ಈಗ ನಾವೇನು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಮೊದಲು ಪ್ರಾರಂಭವಾಗಿದ್ದು 1951ನೇ ಇಸ್ವಿಯಲ್ಲಿ ಇದೇ ಶಾಲೆನೇ. ಈ ಶಾಲೆಗೆ ನಾವು ಓದಿದಂಥ ಶಾಲೆಗೆ ಏನಾದರೂ ನಾವು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಬಳ್ಳೂರು ಗ್ರಾಮದ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಸುಮಾರು 50-60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಂಪೂರ್ಣವಾಗಿ ನವೀಕರಣ ಮಾಡಿದ್ದಾರೆ. ಬಹುಶಃ 1-2 ತಿಂಗಳ ಹಿಂದೆ ಇಲ್ಲಿಗೆ ಬಂದಿದ್ದವ್ರು ಯಾರಾದರೂ ಈಗ ಬಂದರೆ ಅದೇ ಶಾಲೆನ ಅಂತೇಳಿ ಕಂಡುಹಿಡಿಯೋದು ಕಷ್ಟ. ಆ ರೀತಿ ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಒಂದು ಒಳ್ಳೆಯ ಶಾಲೆಯನ್ನಾಗಿಸಿ ಒಂದು ನವೀಕರಣವನ್ನು ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ
ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಮತ್ತು ಈ ಶಾಲೆಯ ಇತಿಹಾಸದಲ್ಲಿ ಭಾಳಷ್ಟು ಸಂದಿಗ್ಧತೆಗಳನ್ನು ಬದಲಾವಣೆಗಳನ್ನು ಕಾಣ್ತಾನೆ ಬರ್ತಾ ಇದೆ. ಇಲ್ಲಿ ಬಸವಣ್ಣವರು ಬಸವರಾಜ್ ಅವರು ಅಧ್ಯಕ್ಷರಾದ ನಂತರ ಈ ಶಾಲೆಗೆ ಒಂದು ಹೊಸ ವೇಗವನ್ನು ಅಭಿವೃದ್ಧಿಗೆ ಕೊಟ್ಟರು. ಅವರು ಇಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಏನಿದೆ ಆ ಬಿಲ್ಡಿಂಗನ್ನು ಸಂಪೂರ್ಣವಾಗಿ ಅವರ ಕಾಲಾವಧಿಯಲ್ಲಿ ಕೊಟ್ಟಿಸಿದ್ದು. ಆ ನಂತರದಲ್ಲಿ ಈಗ ಇಂಗ್ಲೀಷ್ ಮೀಡಿಯಂ ಆಂಗ್ಲ ಪ್ರೌಢಶಾಲೆ ನಡೀತಾ ಇದೆ. ಅದು ಕೂಡ ಬಸವಣ್ಣವರ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಆಗಿದ್ದು. ಅದಾದ ನಂತರ DG ಆಂಜಿನಪ್ಪನವರು ಅಧ್ಯಕ್ಷರಾಗಿದ್ದರು. ಅವರು ಕುಪೇಂದ್ರ ರೆಡ್ಡಿ ಅವರ ಮನವೊಲಿಸಿ ಅವರಿಂದ 1,30,00,000 ರೂಪಾಯಿದಲ್ಲಿ ಒಂದು ಬಿಲ್ಡಿಂಗ್ ಕಟ್ಸ್ಕೊಟ್ರು. ಮತ್ತು ಸುಮಾರು 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ರೀತಿ ಮೇಲ್ಛಾವಣಿನ ಹಾಕ್ಕೊಟ್ರು. ಆನಂತರ ಅಧ್ಯಕ್ಷರಾದಂಥವರು ನಾನು ಅಧ್ಯಕ್ಷ ಆಗಿದ್ದಂಥ ಅವಧಿಯಲ್ಲಿ 2 ಫ್ಲೋರ್ ಒಂದು ಬಿಲ್ಡಿಂಗ್ ಕಟ್ಟಿ ಅದರಲ್ಲಿ ಲ್ಯಾಬು ಮತ್ತು ಒಂದು ಲೈಬ್ರರಿ ಎಲ್ಲ ಸಹ ಆಗಿದೆ. ಅದರ ಹಿಂದೆ ನಮ್ಮ ಮುನ್ಸಾಮ್ ರೆಡ್ಡಿ ಅವರು, ಇಚ್ಚಂಗೂರು ಮುನ್ಸಾಮ್ ರೆಡ್ಡಿ ಅವರು, ಮಾಯಸಂದ್ರ ಗೋಪಾಲಪ್ಪನವರು ಎಲ್ಲರ ಅವಧಿಯಲ್ಲೂ ಕೂಡ ಈ ಅಭಿವೃದ್ಧಿ ಇಲ್ಲಿ ಆಗ್ತಾನೆ ಇದೆ. ಮತ್ತು ಈಗಿನ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈಗ ಕಾಲೇಜು, ಆಮೇಲೆ ಈ ಒಂದು ಕಟ್ಟಡ ಇವೆಲ್ಲನೂ ಬಹಳ ನೇತೃತ್ವ ವಹಿಸಿ ನವೀಕರಣ ಅವರು ನೇತೃತ್ವದಲ್ಲಿ ಮಾಡಿದ್ದಾರೆ. ಇಷ್ಟೆಲ್ಲ ಅಭಿವೃದ್ಧಿಗಳನ್ನು ಸಹಿಸದೇ ಇರ್ತಕ್ಕಂಥ ಕೆಲವು ನಿರಂತರವಾಗಿ ಈ ಒಂದು ಸಂಸ್ಥೆಗೆ ಕೆಟ್ಟ ಹೆಸರು ತರುವಂಥ ಅಪಪ್ರಚಾರವಂತ ಮಾಡುವಂಥ ಪ್ರಯತ್ನಗಳು ನಿರಂತರವಾಗಿ ನಡೀತಾನೆ ಇದ್ದೇವೆ. ಹಂಗಾಗಿ ಇವತ್ತು ನಮ್ಮ AR ಅವ್ರ ಕೋರ್ಟಲ್ಲಿ ಕೂಡ ಇದರ ವಿರುದ್ಧ ಈ ಶಾಲೆಯಲ್ಲಿ ಏನೋ ಅಕ್ರಮಗಳು ನಡೆದಿದೆ ಅಂತೇಳಿ ಕೇಸನ್ನು ಹಾಕಿ ಇವತ್ತು ಈ ಶಾಲೆಗೆ ಕೆಟ್ಟ ಹೆಸರು ತರುವಂಥ ಪ್ರಯತ್ನಗಳ ನಿರಂತರವಾಗಿ ಕೆಲವರು ಮಾಡ್ತಾನೆ ಇದ್ದಾರೆ. ಈಗ ಇಲ್ಲಿ ಯಾರೆಲ್ಲ ಈ ರೀತಿ ಷಡ್ಯಂತ್ರಗಳು ಮಾಡ್ತಾ ಇದ್ದಾರೆ, ಇಲ್ಲಿ ಅಭಿವೃದ್ಧಿಗೆ ವಿರೋಧಿಗಳಾಗಿರ್ತಕ್ಕಂಥವ್ರು, ಇಲ್ಲಿ ಅಭಿವೃದ್ಧಿ ಆಗಬಾರ್ದು ಅನ್ನೋ ಭಾವನೆ ಇಟ್ಕೊಂಡಿರ್ತಕ್ಕಂಥವ್ರು, ಇಷ್ಟೆಲ್ಲ ಲಕ್ಷಾಂತರ ಜನರನ್ನು ಈ ಶಾಲೆಯಿಂದ ಹೋಗಿದ್ದಾರೆ 75 ವರ್ಷಗಳಲ್ಲಿ. ಬಹುಶಃ ಯಾವ ವರ್ಷಗಳಲ್ಲೂ ಸಹ ಈ ರೀತಿ ನಿರಂತರವಾಗಿ ಈ ಶಾಲೆಗೆ ಕಿರುಕುಳ ಕೊಡುವಂಥ ಪ್ರಯತ್ನ ಆಗಲಿಲ್ಲ. ಆದರೆ ಇವತ್ತು ಆಗಿದೆ. ಅವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಡಲಿ. ಇವತ್ತು ಈ ಶಾಲೆ ಬಹುಶಃ ನೀವು ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ. ಕೇವಲ ಈ ಕನ್ನಡ ಮಾಧ್ಯಮ ಶಾಲೆಯಲ್ಲಿ, ಈ ಕನ್ನಡ ಪ್ರೌಢಶಾಲೆಯಲ್ಲಿ 9,500 ರೂಪಾಯಿ ಫೀಸನ್ನು ತಗೊಂಡು ಮಕ್ಕಳಿಗೆ ನೀವು ಯಾವುದೇ ಖಾಸಗಿ ಶಾಲೆಯಲ್ಲಿ ಕೊಡದೇ ಇರತಕ್ಕಂಥ ಒಳ್ಳೆ ಯೂನಿಫಾರ್ಮನ್ನು, ಶೂ ಸಾಕ್ಸ್ ಎಲ್ಲನ ಯೂನಿಫಾರ್ಮು ಶೂ ಸಾಕ್ಸ್ ಸುಮಾರು 3,000-4,000 ರೂಪಾಯಿ ಆಗ್ತದೆ. ಹಾಗಾಗಿ ಪ್ರತಿ ವರ್ಷ ಈ ಶಾಲೆಯಲ್ಲಿ ಅವ್ರು ಕೊಡೋಂಥ ಫೀಸು ಇಲ್ಲಿನ ಶಿಕ್ಷಕರಿಗೂ ಸಹ ಆಗಲ್ಲ. ಆದ್ರೂ ಈ ಕನ್ನಡ ಶಾಲೆಯನ್ನು ಉಳಿಸ್ಕೊಬೇಕು ಅನ್ನೋ ದೃಷ್ಟಿಯಲ್ಲಿ ಆಡಳಿತ ಮಂಡಳಿ ಇದನ್ನು ಪ್ರಯತ್ನ ಮಾಡ್ತಾನೆ ಇದೆ. ಈಗ ನಮ್ಮ ಆಂಗ್ಲ ಪ್ರೌಢಶಾಲೆಯಲ್ಲಿ ಮತ್ತು ಕಮರ್ಷಿಯಲ್ ಬಿಲ್ಡಿಂಗಲ್ಲಿ ಬರ್ತಕ್ಕಂಥ ಆದಾಯವನ್ನು ಇದಕ್ಕೆ ಹಾಕಿ ಈ ಶಾಲೆಯನ್ನು ಇಲ್ಲಿ ಬಡ ಮಕ್ಕಳ ಬಹುತೇಕ ಬಡ ಮಕ್ಕಳು ಮಧ್ಯಮ ವರ್ಗದ ಮಕ್ಕಳೇ ಬರೋದು ಅಂಥವ್ರನ್ನ ದೃಷ್ಟಿ ಇಟ್ಟು ಅವ್ರಿಗೆ ಒಂದು ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡಬೇಕಂತೇಳಿ ಈ ಶಾಲೆಯನ್ನು ನಡೆಸ್ತಾ ಇದ್ದೀವಿ. ಕೆಲವರೆಲ್ಲ ನಿರಂತರವಾಗಿ ಅಪಪ್ರಚಾರ ಮಾಡ್ತಾ ಇದ್ರು. ಈ ಶಾಲೆಯನ್ನು ಮುಚ್ಚಿಬಿಡ್ತಾರೆ, ಕನ್ನಡ ಮಾಧ್ಯಮ ಶಾಲೆಯನ್ನು ಮುಚ್ಚಿಬಿಟ್ಟು ಇಲ್ಲಿನ ಪ್ರೌಢಶಾಲೆಯನ್ನು ಸಹ ಮುಚ್ಚಿಬಿಟ್ಟು ಇದನ್ನು ಇಂಗ್ಲೀಷ್ ಮೀಡಿಯಂ ಮಾಡ್ತಾರೆ ಅಂತೇಳಿ ಅಪಪ್ರಚಾರ ಮಾಡ್ತಾ ಇದ್ರು. ಇಷ್ಟೆಲ್ಲ ನವೀಕರಣ ಆಗಿರೋದು ಅವ್ರಿಗೆಲ್ಲನೂ ಉತ್ತರ ಕೊಟ್ಟಂಗಾಗಿದೆ. ಈ ಶಾಲೆಯನ್ನು ಯಾವುದೇ ಕಾರಣಕ್ಕೆ ಮುಚ್ಚಲ್ಲ. ಈ ಕನ್ನಡ ಶಾಲೆಯನ್ನು ಇನ್ನಷ್ಟು ಬಲಿಷ್ಠ ಮಾಡ್ತೀವಿ. ಇನ್ನಷ್ಟು ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ಏನೆಲ್ಲ ಸಾಧ್ಯನೋ ಅದೆಲ್ಲ ಮಾಡ್ತೀವಿ. ಈ ಒಂದು ಸಂಸ್ಥೆ ಇರೋದ ನಿರಂತರವಾಗಿ ಯಾರೆಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಹೇಳ್ತಾ, ಮತ್ತೊಂದು ನಮ್ಮ ಅಧಿಕಾರಿಗಳು ಕೂಡ ಇಲ್ಲೆಲ್ಲ ಏನೆಲ್ಲ ಅಭಿವೃದ್ಧಿ ಆಗ್ತಾ ಇದೆ ಅಂತ ನೋಡಬೇಕು. ಅವರು ಅಧಿಕಾರಸ್ಥರ ಜೀತದಾಳುಗಳಾಗೋ ರೀತಿಯಲ್ಲಿ ಅವರ ಮಾತು ಕೇಳಿಕೊಂಡು ಇಲ್ಲಿ ಏನು ಆಡಳಿತ ಮಂಡಳಿ ಕೆಲಸ ಮಾಡ್ತಾ ಇದೆ ಅದನ್ನೆಲ್ಲನೂ ಬದುಕಿಟ್ಟು ಸಾಮಾನ್ಯ ನ್ಯಾಯಕ್ಕೆ ವಿರುದ್ಧವಾಗಿ ಈ ಸಂಸ್ಥೆಗೆ ಒಂದು ವಿರುದ್ಧವಾದಂತಹ ಒಂದು ನಡವಳಿಕೆಯನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಕೂಡ ಯಾವುದೋ ಒಂದು ಶಾಲೆಯಲ್ಲಿ ಕಲಿತು ಬಂದವರೇ. ಈ ಶಾಲೆಯಲ್ಲಿ ಎಲ್ಲ ನಡೀತಾ ಇದೆ, ಯಾವ ರೀತಿ ವಿದ್ಯಾಭ್ಯಾಸ ಮಕ್ಕಳಿಗೆ, ಸಾಮಾನ್ಯ ಜನರಿಗೆ, ಬಡ ಜನರಿಗೆ ಸಿಗ್ತಾ ಇದೆ, ಅದನ್ನೆಲ್ಲ ಅವರು ಕೂಡ ಪರಿಶೀಲನೆ ಮಾಡಬೇಕಾಗಿತ್ತು. ಅವರು ಕೂಡ ಯಾರ ಅಧಿಕಾರಸ್ಥರಿದ್ದಾರೆ ಅವರ ಮರ್ಜಿಗೆ ಒಳಗಾಗಿ ಈ ಒಂದು ಸಂಸ್ಥೆಗೆ ವಿರುದ್ಧವಾದ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ದೇವರು ಅವ್ರಿಗೂ ಒಳ್ಳೇದು ಮಾಡಲಿ. ಎಲ್ಲರಿಗೂ ಈ ಸಂಸ್ಥೆಯ ವಿರುದ್ಧ ನಿರಂತರವಾಗಿ ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ, ಅವ್ರಿಗೆ ಒಂದು ಸದ್ಬುದ್ಧಿ ದೇವರು ಕೊಡಲಿ ಅಂತೇಳಿ ಹಾರೈಸ್ತಾರೆ.